ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮತ್ತೊಂದು ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇರೋ ಅತಿಥಿ ಒಂದೇ ಅಥವಾ ಎರಡು ಪದಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಚಿನ್ನದ ಹುಡುಗಿ. ಅವರ ಬದುಕಿಗೆ ಸಹಿತ ಸಾಕಷ್ಟು ಆಯಾಮಗಳಿದ್ದಾವೆ. ಹಾಗೆ ಅವರ ಕ್ರಿಯೇಟಿವ್ ವರ್ಕ್ ಇದೆಯಲ್ಲ, ಆ ಕ್ರಿಯೇಟಿವ್ ಫೀಲ್ಡಲ್ಲಿ ಅವ್ರು ಕೆಲಸ ಮಾಡಿರೋದು ಸಾಕಷ್ಟು ಆಯಾಮಗಳು ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸಿನಿಮಾಗೆ ಸಾಹಿತ್ಯ ರಚಿಸಿದ್ದಾರೆ, ಕತೆ ಬರೆದಿದ್ದಾರೆ, ಅವರು ಅತ್ಯುತ್ತಮವಾದ ಪ್ರಬಂಧಗಳನ್ನು ಬರೆದಿದ್ದಾರೆ, ಕವಿ ಕೂಡ ಹೌದು, ಹಾಗೆ ಒಳ್ಳೆ ಸಂಪಾದಕಿ ಕೂಡ. ಈ ನಡುವೆ ಕೆಲವು ಟಿ ವಿ ಪ್ರೋಗ್ರಾಮ್ಗಳಿಗೆ ಅವರು ರಿಸರ್ಚ್ ಸಹಿತ ಮಾಡಿದ್ದಾರೆ. ಈ ಎಲ್ಲ ಹಲವಾರು ಆಯಾಮಗಳನ್ನು ಇಟ್ಟುಕೊಂಡು ನಮ್ಮ ಮುಂದೆ ಕೂತಿರೋಂತಹ ಚಿನ್ನದ ಹುಡುಗಿಯನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಆ ಚಿನ್ನದ ಹುಡುಗಿ ಯಾರು ಅಂದರೆ ಸಂಧ್ಯಾ ರಾಣಿ. ಸಂಧ್ಯಾ, ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಈ ನಗು ನಾನು ತುಂಬ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯಾವತ್ತು ಮಾಸದ ನಗು ಅದು. ಆ ನಗುವಿನ ಹಿಂದೆ ಸಹಿತ ಯಾವಾಗಲೂ ಅದೇ ಹಲವಾರು ಆಯಾಮಗಳಿರ್ತವೆ. ಸೊ ನೀವು ಮೂಲತಃ KGFನವರು. ಬದುಕು ಬಂಗಾರ ಆಗಬೇಕಿತ್ತು, ಆದರೆ ನಾವು ಎಣಿಸ್ಕೊಂಡಂಗೆ ಬದುಕಾಗೋದಿಲ್ವಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅಂದರೆ ನಿಮ್ಮ ಎಲ್ಲ ಕೃತಿಗಳಿಂದ ಈ ಸಂಭಾಷಣೆ ಆರಂಭ ಮಾಡೋಕ್ಕಿಂತ ಮೊದಲು ನಿಮ್ಮ ಒಂದು ಸಿನಿಮಾ ಸಾಹಿತ್ಯ, ಸಿನಿಮಾದ ಕತೆ ಬರೆದ್ರಿ, ಕತೆ ಬರೆದು ಅದಕ್ಕೆ ಸಂಭಾಷಣೆ ಸಹಿತ ನೀವೇ ಬರೆದ್ರಿ. ಆ ಸಿನಿಮಾ ಕನ್ನಡ ಸಿನಿಮಾ ಲೋಕದಲ್ಲಿ ಒಂದು ಮೈಲ್ಗಲ್ಲಾಯಿತು. ಆಮೇಲೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಅದಕ್ಕೆ ಬಹುಮಾನಗಳು, ಪ್ರಶಸ್ತಿಗಳು ಬಂದವು. ಆಮೇಲೆ ಫಾರ್ ಮೀ ಪರ್ಸ್ನಲಿ, ಇಫ್ ಯು ಆಸ್ಕ್ ಮೀ, ಎರಡು ದೃಷ್ಟಿಯಲ್ಲಿ ಆ ಸಿನಿಮಾ ಲ್ಯಾಂಡ್ಮಾರ್ಕ್ ಅಂತ ನಾನು ಅನ್ಕೋತೀನಿ. ಒಂದು ಒಬ್ಬ ಮಹಿಳೆಯ ಬಿಡುಗಡೆಯ ದೃಷ್ಟಿಯಿಂದ, ಇನ್ನೊಂದು ಆ ಬೋಲ್ಡ್ನೆಸ್ ಮತ್ತು ಇಡೀ ಸಿನಿಮಾ ನಮ್ಮ ಮಂಜು ಕಟ್ಟಿದ ರೀತಿಯಲ್ಲಿ. ಸ್ನೇಹಿತರೆ, ಆ ಸಿನಿಮಾ ಯಾವುದು ಬೇರೆ ಯಾವುದು ಅಲ್ಲ, ನಾತಿಚರಾಮಿ. ನಾತಿಚರಾಮಿ ಕತೆ ಬರೆದಿದ್ದು, ಸಂಭಾಷಣೆ ಬರೆದಿದ್ದು ನಾವೆಲ್ಲ ಮಂಜು ಅಂತ ಕರೆಯುವಂಥ ನಮ್ಮ ಪ್ರೀತಿಯ ಹುಡುಗ ಮನ್ಸೂರೇ ಅದನ್ನು ನಿರ್ದೇಶನ ಮಾಡಿದ್ದು. ಅದರ ಮೂಲ ಚಿನ್ನದ ಹುಡುಗಿ ಎದುರುಗಡೆ ಕೂತಿದ್ದಾಳೆ. ಸೊ ನಾನು ನಾತಿಚರಾಮಿ ನೋಡಿದ ಮರುಕ್ಷಣ ಮಂಜುಗೆ ಮೆಸೇಜ್ ಕಳಿಸ್ದೆ, ಒನ್ ಆಫ್ ದ ಬೆಸ್ಟ್ ಮೂವಿ ಐ ಹ್ಯಾವ್ ಸೀನ್ ಅಂತ. ಹೌ ಡಿಡ್ ಆ ಕತೆ ಹೇಗೆ ಬಂತು ಅಂದರೆ, ಈಸ್ ಇಟ್ ಎ ಸರ್, ಒಂದು ಮಾತು ನಾನು ಹೇಳೋದು ಅಂತಂದರೆ, ಸಪೋಸ್ ಮಂಜು ಆಗದೆ ಇದ್ದಿದ್ರೆ ನಾನು ಆ ಕತೆ ಬರೆಯೋ ಧೈರ್ಯ ಮಾಡ್ತಿರ್ಲಿಲ್ಲ. ಯಾಕಂದರೆ ಮಂಜು ಅದನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅವ್ರ ಮನ್ಸೋರೆ, ನನಗೂ ಕೂಡ ಅವ್ರು ಬರೀ ಮಂಜು ಅಷ್ಟೇ. ಮೊದಲು ಅದು ಬಂದಿದ್ದು ಒಂದು ಲೈನರಿಂದ. ಮಂಜು ಒಂದು ಸಲ ಫೋನ್ ಮಾಡಿ ಮನೆಗೆ ಮಾತಾಡಬೇಕು ಅಂತಂದರು. ಮನೆಗೆ ಬಂದರು, ವಿಷಯ ಹೇಳಿದ್ರು. ಅಂದರೆ ಒಂದು ಹೆಣ್ಣು ಕೂಡ ತನ್ನ ಲೈಂಗಿಕ ಬಯಕೆಗಳನ್ನು ವ್ಯಕ್ತಪಡಿಸೋದು ಅಂತಂದರೆ ಅದನ್ನು ಸಮಾಜ ಹೇಗೆ ನೋಡ್ಬೋದು, ಅದಕ್ಕಿಂತ ಮುಖ್ಯವಾಗಿ ಅವಳು ಅದನ್ನ ವ್ಯಕ್ತಪಡಿಸೋಕೆ ಮೊದಲು ಎಷ್ಟು ಬಾಗಿಲನ್ನ, ಎಷ್ಟು ಗೋಡೆಗಳನ್ನ ಕ್ರಾಸ್ ಮಾಡಬೇಕಾಗ್ಬೋದು, ಅಷ್ಟರಿಂದ ಶುರುವಾಗಿದ್ದು ಅದು. ಆಮೇಲೆ ಸರಿ ಕತೆ ಬರೀತಾ ಹೋದ್ವಿ. ಸೊ ಫಸ್ಟ್ ವರ್ಷನ್ ನಾನು ಬರೆದಾಗ ನಂಗೆ ಹಿಂಜರಿಕೆ ಇತ್ತು, ತುಂಬ ಹಿಂಜರಿಕೆ ಇತ್ತು. ಸೊ ಅದು ಅಷ್ಟು ಓಪನ್ ಆಗಿರಲಿಲ್ಲ. ಮಂಜು ಹೇಳಿದ್ರು, ಇಲ್ಲ ಮೇಡಮ್ ಇದು ವರ್ಕ್ ಆಗ್ತಿಲ್ಲ ಅಂತ. ಸೊ ಐ ಆಲ್ಮೋಸ್ಟ್ ಗೇವ್ ಅಪ್. ಇಲ್ಲ ಮಂಜು ಆಗ್ತಿಲ್ಲ ನನಗೆ, ಬಿಟ್ಬಿಡೋಣ ಇದನ್ನ ಅಂತ. ಮಂಜು, ಇಲ್ಲ ಮೇಡಮ್ ನೀವು ಬರೀರಿ, ಬಟ್ ನೀವು ನಿಮ್ಮ ಥರ ಯೋಚನೆ ಮಾಡಬೇಡಿ, ಗೌರಿ ಥರ ಯೋಚನೆ ಮಾಡಿ. ಅಲ್ಲಿ ಜನ ನೋಡೋದು ನಿಮ್ಮನ್ನು ಅಂತ ಅನ್ನೋದೇ ನಿಮ್ಮನ್ನ ಹಿಡಿತಿದೆ ಅನಿಸುತ್ತೆ ಅಂತಂದರು. ಹಿ ವಾಸ್ ರೈಟ್. ಆಮೇಲೆ ನಾನು ಗೌರಿ ದೃಷ್ಟಿಯಲ್ಲಿ ನಾನು ನಿಂತು ಯೋಚನೆ ಮಾಡ್ತಾ ಅದನ್ನ ಬರೆದಿದ್ದು. ಅದು ಬರೆಯುವಾಗ ಆಗಲಿ ಅಥವಾ ಬರೆದ ಮೇಲಾಗಲಿ ನನಗೆ ಜಾಸ್ತಿ ಬರೆದೆ ಅಥವಾ ಜಾಸ್ತಿ ಮಾತಾಡಿದೆ, ಅಲ್ಲಿ ಜಾಸ್ತಿ ಹೇಳ್ಕೊಂಡೆ ಅಂತ ಯಾವತ್ತೂ ಅನಿಸಿಲ್ಲ. ಅದು ಎಲ್ಲಿ ಪ್ರದರ್ಶನ ಆದಾಗೂ ಸಂವಾದ, 3-4 ಕಡೆ ಸಂವಾದದಲ್ಲಿ ನಾನು ಭಾಗವಹಿಸಿದ್ದೀನಿ. ಬಾಂಬೆಲೇ ಅಷ್ಟೇ, ಬೆಂಗಳೂರಲ್ಲೂ ಅಷ್ಟೇ. ಯಾರೂ ಬಂದು ಅದನ್ನ ಇದು ಜಾಸ್ತಿ ಆಯಿತು ಅಂತ ನನ್ನ ಹತ್ರ ಹೇಳಲಿಲ್ಲ. ಬಹುಶಃ ನಾನು ಹೆಣ್ಮಕ್ಳು ಆಡಕ್ಕೆ ಹಿಂಜರಿತಾ ಇದ್ದದ ಮಾತುಗಳನ್ನ ಅಲ್ಲಿ ಆಡಿಸ್ದೆ ಅಂತ ಅನಿಸುತ್ತೆ. ದಟ್ ಈಸ್ ವೆರಿ ಕ್ಲೋಸ್ ಟು ಮೀ. ಅಲ್ಲ, ನನಗೆ ಅಂದರೆ ಒಂದು ಆ ಸಬ್ಜೆಕ್ಟನ್ನು ಕೈಗೆತ್ಕೊಳ್ಳೋ ತಗೊಂಡ ಧೈರ್ಯ, ಆಮೇಲೆ ಆ ಸಬ್ಜೆಕ್ಟನ್ನು ನಿರ್ವಹಿಸಿದ ರೀತಿ,
ಯಾಕಂದರೆ ಯಾವುದೇ ಸಿನಿಮಾ ಆಗ್ಬರೋದು ಆಮೇಲೆ, ಅದಕ್ಕಿಂತ ಮೊದಲು ಚಿತ್ರಕಥೆ ಮತ್ತು ಸಂಭಾಷಣೆ ಇಂಪಾರ್ಟೆಂಟ್ ಆಗುತ್ತೆ. ಆ ಹೊತ್ತಿನಲ್ಲಿ ನಿಮಗೆ ಅದು ಒಂದು ಹೆಣ್ಣಿನ ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಬರೆದಂಥ ಕಥೆನ ಹೇಗೆ ಅದು? ಇಲ್ಲ 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 ಸರ್, ಹಾಗೆ ಇದು ಬಿಡುಗಡೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಬರೆದಿದ್ದ ಕತೆ ಅಲ್ಲ ಅದು. ಮತ್ತು ನೀವು ಹೇಳಿದ ಕರೆಕ್ಟ್, ಅದ್ರ ನಿರ್ವಹಣೆ ತುಂಬ ಇಂಪಾರ್ಟೆಂಟು. ಅಂದರೆ ತುಂಬ ಈಸಿಯಾಗಿ ಅದನ್ನು ಕಂಪೇರ್ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಎಡಕಲ್ಲು ಗುಡ್ಡದ ಮಾಧವಿನೂ ಮಾಡ್ಬೋದಾಗಿತ್ತು. ಅವಳು ಶ್ರುತಿಯಲ್ಲಿ ಸೆಕ್ಸ್ ಅಪೀಲ್ ತುಂಬಿದರೆ ಅದು ನೋಡೋ ದೃಷ್ಟಿನೇ ಚೇಂಜ್ ಆಗಿರ್ತಿತ್ತು. ಆದರೆ ಆ ಸೆಕ್ಸ್ ಅಪೀಲ್ನ ಮಂಜು ಎಲ್ಲೂ ತುಂಬಕ್ಕೆ ಹೋಗಲಿಲ್ಲ ಆ ಇಡೀ ಚಿತ್ರದಲ್ಲಿ. ಅವಳು ಅದು ತುಂಬಿದರೆ ಏನಾಗ್ತಿತ್ತು, ಅದು ಯಾರೋ ಒಂದು ಹೆಣ್ಣಿನ ಕತೆ ಆಗೋಗ್ಬಿಡ್ತಿತ್ತು. ನಮ್ಮವಳು ಅಂತ ಅನ್ನಿಸ್ತಿರ್ಲಿಲ್ಲ. ಅವಳು ಉಡೋ ಬಟ್ಟೆಗಳಿಂದ ಹಿಡಿದು, ಅವಳ ಕಲರ್ಸು ತುಂಬ ಪೇಸ್ಟಲ್ ಶೇಡ್ಸ್ನ ಮಾನಸ ಯೂಸ್ ಮಾಡಿದ್ದಾರೆ, ಅದರಿಂದ ಹಿಡಿದು ಅದು ಯಾರೇ ನಮ್ಮ ನಡುವೆ ಇರುವಂಥ ಹೆಣ್ಣು ಅಂತ ಮಂಜು ಪಿಕ್ಚರೈಸ್ ಮಾಡಿದ್ರು, ನಂಬರ್ 1. ಇನ್ನೊಂದು, ಅದು ಬರೆಯುವಾಗ ನಾನು ಅದೊಂದು ಬಿಡುಗಡೆ ಮಾಡಿಸ್ಬೇಕು ಅಂತ ಬರೆದಿದ್ದಲ್ಲ, ಬಟ್ ಬರಿತಾ ಕೆಲವೊಂದು ಇದರಲ್ಲಿ ಕೆಲವೊಂದು ಸಂಭಾಷಣೆಗಳು ಹೇಳುವಾಗ ನಾನು ಮಂಜು ದಿನಗಟ್ಟಲೆ ಅದಕ್ಕೆ ಡಿಸ್ಕಸ್ ಮಾಡಿದ್ದೀವಿ, ಜಗಳ ಆಡಿದ್ದೀವಿ. ಮಂಜು ಇಲ್ಲ ಇದು ಹೇಳ್ಬೋದು ಅಂತ, ನಾನು ಇಲ್ಲ ಇದು ಹೀಗೆ ಹೇಳಬೇಕು ಮಂಜು ಅಂತಂದ್ಬಿಟ್ಟು ಹಠನೂ ಇಡ್ತಿದ್ದಿದ್ದೆ. ಶ್ರುತಿ ಅದನ್ನ ಅದ್ಭುತವಾಗಿ ಕ್ಯಾರಿ ಮಾಡಿದ್ರು, ಶ್ರುತಿ ಹರಿಹರನ್ನು. ಹಾಗಾಗಿ ಚೆನ್ನಾಗಿ ಬಂತು ಅಂತ ಅನಿಸುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಕ್ರಿಯೇಟಿವ್ ಮೈಂಡ್ ಇದೆಯಲ್ಲ, ನಾವು ಏನೇ ಕ್ರಿಯೇಟಿವಿಟಿ ಮಾಡಿದ್ರು ಅಲ್ಲೆಲ್ಲೋ ನಾವಿರ್ತೀವಿ. ನಾತಿಚರಾಮಿಯಲ್ಲಿ ಸಹಿತ ನನಗೆ ಈ ಚಿತ್ರ ಕತೆ ಬರೆದ ಒಂದು ವ್ಯಕ್ತಿ ಅಥವಾ ಸಂಭಾಷಣೆ ಬರೆದಂಥ ವ್ಯಕ್ತಿ ಪದೇ ಪದೇ ಕಾಣ್ತಾ ಹೋಗುತ್ತೆ. ಅಂದರೆ ಅದನ್ನೇನು ನಿಮ್ಮ ಜೀವನದಲ್ಲಿ ಆಗಿದೆ ಅದನ್ನೇ ಬರೆದಿದ್ದೀರ ಅಂತಲ್ಲ, ಒಬ್ಬ ಹೆಣ್ಣಿನ ದೃಷ್ಟಿಯಲ್ಲಿ ಏನು ಹೇಳಬೇಕು ಅದನ್ನು ಅತ್ಯಂತ ಗಟ್ಟಿಯಾಗಿ ಹೇಳಬೇಕು ಅನ್ನೋ ಆ ದೃಢ ನಿರ್ಧಾರ ಬಂದಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅಲ್ಲಿ ಗೌರಿ ಒಬ್ಬಳೇ ಅಲ್ಲ, 3 ಜನ ಹೆಂಗಸರಿದ್ದಾರೆ. ಒಂದು ಸುರೇಶನ್ ಹೆಂಡತಿ ಸುಮಾ, ಇನ್ನೊಂದು ಅವ್ರ ಮನೆ ಕೆಲಸಕ್ಕೆ ಬರೋ ಹೆಣ್ಣು. ಸೊ ಅವ್ರು ಮೂವರು ಹೆಣ್ಣಿನ ಬೇರೆ ಬೇರೆ ಇದನ್ನ ಮಾತಾಡ್ತಾರೆ. ಒಂದು ಕಡೆ ನನಗೆ ದೈಹಿಕ ಸಾಂಗತ್ಯ ಬೇಕು ಅಂತ ಗೌರಿ ಹೇಳ್ತಾಳೆ. ಸುಮನ್ಗೆ ಗಂಡನ ಹತ್ರ ದೈಹಿಕ ಸಾಂಗತ್ಯಕ್ಕಿಂತ ಹೆಚ್ಚಾಗಿ ಅವನು ಇದ್ದಾನೆ ಅಲ್ಲಿ, ಬಟ್ ಅದು ಸಾಂಗತ್ಯ ಆಗಿಲ್ಲ. ನನಗೆ ಆ ಸಾಂಗತ್ಯ ಬೇಕು, ನೀನು ಟಾಯ್ಲೆಟ್ ಯೂಸ್ ಮಾಡಿ ಫ್ಲಶ್ ಮಾಡ್ದಂಗೆ ನಾನು ಯೂಸ್ ಮಾಡ್ತಿದ್ಯಾ ಅಂತಂತಾಳೆ ಅವಳು. ಸೊ ಅದು. ಇನ್ನೊಂದು ಕಡೆ ಕೆಲಸದ ಹೆಂಗಸಿದ್ದಾಳೆ, ಅವಳು ಯಾವುದೇ ಗಿಲ್ಟ್ ಇಟ್ಕೊಂಡಿಲ್ಲ. ಅಂದರೆ ಅವಳು ಒಂದು ಮದುವೆ ಬಿಟ್ಟು ಇನ್ನೊಂದು ಮದುವೆ ಆಗಿದ್ದಾಳೆ, ಈಗಲೂ ಕೂಡ ಅವಳು ಯಾವುದೇ ಗಿಲ್ಟ್ ಇಟ್ಕೊಳ್ದೆ ನನ್ನ ಮೊದಲನೇ ಗಂಡಂಗೆ ಈ ಸಾರು ಇಷ್ಟ ಅಂತ ಹೇಳೋಕ್ಕಾಗುತ್ತೆ ಅವಳಿಗೆ. ಸೊ ನಾನು ಇಲ್ಲಿ ಹೇಳ್ತಿರೋದು, ಬಿಡುಗಡೆನೇ ಬರೀ ಗೌರಿ ಬಿಡುಗಡೆ ಅಲ್ಲ, ಇಲ್ಲಿ ಎಲ್ಲರೂ ಒಂದೊಂದು ಥರ ಬಿಡುಗಡೆ ಪಡಿತಾರೆ. ಸುಮಾ ಆಗ್ಬೋದು, ಕೆಲಸದ ಹೆಂಗಸ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಅಥವಾ ಗೌರಿನೂ ಕೂಡ. ಮತ್ತು ನಾವು ಬರೆಯುವ ಯಾವುದೇ ಕತೆ ಅಷ್ಟೇ ಅಲ್ಲ, ಕತೆ, ಪ್ರಬಂಧ, ಬರಹ ಯಾವುದರಲ್ಲೂ ಪ್ರತಿಯೊಂದರಲ್ಲೂ ನಾವು ಸ್ವಲ್ಪ ಇದ್ದೇ ಇರ್ತೀವಿ ಅಂತ ನಾನು ನಂಬ್ತೀನಿ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಮಾತು ನಮ್ಮದು ಆಗಿರುತ್ತೆ. ಹಾಗಾಗಿ ಆ 3 ಹೆಂಗಸರಲ್ಲೂ ನಾನು ಸ್ವಲ್ಪ ಇದ್ದೀನಿ ಅಂತಲೇ ಅನ್ಕೋತೀನಿ ನಾನು. ಸೊ ನನ್ನ ಏನು ಊಹೆ ಸರಿ ಆಯಿತು ಅಂದ್ಕೊಂಡೆ. ಅಲ್ಲ, ಅದು ನೀವು ಬರಹಗಾರಲ್ವ ಸರ್? ಒಂದು ಮಾತಾಡ್ತಾ ಇರುವಾಗ ಕಳೆದ ಒಂದು 15 ದಿವಸಕ್ಕೆ ಮೊದಲು ಒಬ್ರು ಅದೇ ಕೇಳಿದ್ರು, ಕ್ಲಬ್ ಹೌಸ್ ಚರ್ಚೆಯಲ್ಲಿ ಅದೇ ಕೇಳಿದ್ರು, ನೀವು ಹೇಳೋಕ್ಕಾಗದೇ ಇರೋಂಥ ಮಾತನ್ನ ಹೆಂಗೆ ಹೇಳ್ತೀರಿ ಅಂತ. ನಾ ಪದ್ಯ ಬರಿತೀನಿ ಅಂತ. ಅಂದರೆ ದಟ್ ಈಸ್ ದ ವೇ ಆಫ್ ಎಕ್ಸ್ಪ್ರೆಷನ್. ಎಲ್ಲನೂ ನಾವು ಎಲ್ಲ ಥರದಲ್ಲೂ ಹೇಳೋಕ್ಕಾಗಲ್ಲ, ದಟ್ಸ್ ಅವರ್ ಎಕ್ಸ್ಪ್ರೆಷನ್. ಸೊ ಸಿನಿಮಾ ಒಂದು ವಾಸ್ತವ ಜೀವನದಲ್ಲಿ ನೀವು ಮಹಿಳೆಯರ ಬಗ್ಗೆನೇ ಪುಸ್ತಕಗಳನ್ನು ಬರೆದಿದ್ದೀರಾ. ಆಮೇಲೆ ನಿಮ್ಮ ಮಹಿಳಾ ದನಿಯಾಗಿ ನೀವು ಪದೇ ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ ಬಂದಿರಾ. ಡು ಯು ಥಿಂಕ್ ದಟ್ ಅಂದರೆ ಒಬ್ಬ ಆ ಜೆಂಡರ್ ಬಯಾಸ್ ಇದೆಯಲ್ಲ, ವಾಟ್ ವಿ ಹ್ಯಾಡ್ ಇನ್ ಇಂಡಿಯಾ, ಈಗ ಕಳೆದ ಒಂದು 2-3 ದಶಕಗಳಲ್ಲಿ ಅದರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಬದಲಾವಣೆ ಆಗಿದೆ ಸರ್. ಫಸ್ಟ್ ಆಫ್ ಆಲು, ಈಗ ಮೊದಲು ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ರಲ್ಲ, ಅಂದರೆ ನಾನು ಗೆರೆ ಹಾಕಿದ್ರೆ ನಾನು ಹೆಂಡತಿ ದಾಟಲ್ಲ ಅಂತ ಅಂದ್ಬಿಟ್ಟು, ಅಟ್ಲೀಸ್ಟ್ ಅದು ಹೇಳೋಕ್ಕೊಂದು ಹಿಂಜರಿಕೆ ಬಂದಿದೆ, ಈಗ ಒಂದು ನಾಚಿಕೆ ಬಂದಿದೆ. ಅದನ್ನ ಹಂಗೆ ಹೇಳಬಾರ್ದು ನಾನು ಅಂತಂದ್ಬಿಟ್ಟು. ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಅಂತ ನಾನು ಅಂದ್ಕೊಂಡಿಲ್ಲ.
ಯಾಕಂದರೆ ನಾವು ಯಾವಾಗ ಈ ಬದಲಾವಣೆ ಅಥವಾ ಲಿಬ್ರೇಷನ್ ವಿಷಯ ಮಾತಾಡ್ತೀವಲ್ಲ, ನಾವು ಬಹುಶಃ ನಾವು ಮಾತಾಡೋರೆಲ್ಲನೂ ನಾವು ಸಿಟಿ ಸೆಂಟ್ರಿಕಾಗೆ ಮಾತಾಡ್ತೀವಿ ಅಂತ ಅನಿಸುತ್ತೆ. ಇದ್ರ ಆಚೆಗೂ ಒಂದು ಪ್ರಪಂಚ ಇದೆ, ಒಂದು ತಾಲೂಕು ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಹಳ್ಳಿ ಲೆವೆಲ್ಲು, ಅಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಅನ್ನೋದು ಮುಖ್ಯ ಆಗುತ್ತೆ. ಈ ವಿಮೆನ್ ಲಿಬ್ ಅನ್ನೋದು ಕೂಡ ಸುಮಾರು ಸಲ ಅದೇನಾಗುತ್ತೆ, ದೀಪಿಕಾ ಅದನ್ನ ಹೇಳಿದಾಗ ಮೈ ಬಾಡಿ ಮೈ ಚಾಯ್ಸ್ ಅಂದಾಗ ಸುಮಾರು ಸಲ ವಿಮೆನ್ಸ್ ಲಿಬ್ರೇಷನ್ನು ಸೆಕ್ಷುವಲ್ ಲಿಬ್ರೇಷನ್ಗೆ ಅಂಟು ಹಾಕೊಂಡು ಬಿಡುತ್ತೆ. ಬಟ್ ಅದಲ್ಲ, ಅದು ಒಂದು ಆರ್ಥಿಕ ವಿಮುಕ್ತಿನೂ ಹೌದು, ಸಾಮಾಜಿಕ ವಿಮುಕ್ತಿನೂ ಹೌದು, ಸಾಂಸ್ಕೃತಿಕ ವಿಮುಕ್ತಿನೂ ಹೌದು, ಖಂಡಿತ ಹೌದು. ಸೊ ಬಟ್ ಬದಲಾಗಿದೆಯಾ ಅಂದರೆ ಆಗಿದೆ. ಅಂದರೆ ಸ್ಲೋಲಿ ವಿ ಆರ್ ಶಿಫ್ಟಿಂಗ್ ಫ್ರಮ್ ಪುರುಷ ಪ್ರಧಾನ ಸಮಾಜದಿಂದ ಆ ಬಿಡುಗಡೆ ನಾವು ಪಡಿತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸ್ಲೋಲಿ, ಎಸ್. Slowly, it will not happen overnight because it cannot happen overnight. We are genetically inherited from thousands of years. Yes, correct. ಮತ್ತೆ ಸ್ಲೋ ಆಗಿ ಬದಲಾವಣೆನೂ ಆಗ್ತಾ ಇದೆ, ಸ್ಲೋ ಆಗಿ ಅದನ್ನ ಒಪ್ಕೋತಾ ಇದ್ದೀವಿ, ನಾವು ಬದಲಾವಣೆ ಆಗೋದನ್ನ ಒಪ್ಕೋತಿದ್ದೀವಿ. ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಒಬ್ಬ ಪತ್ನಿ ಗಂಡ ಬೇಕಿದ್ರೆ he could have had lot of relationships or friends, girlfriends and everything. ಅಂದರೆ ಅಥವಾ ಫ್ರೆಂಡ್ಸ್, ನಾರ್ಮಲ್ ಫ್ರೆಂಡ್ಸ್, ಅದಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಅದೇ ಹೆಂಡತಿ ನಿಜವಾದ ಅತ್ಯಂತ ಪರಿಶುದ್ಧವಾದ ಸ್ನೇಹಿತನೊಬ್ಬರು ಇಟ್ಕೊಂಡಿದ್ರು ಕ್ವಶನ್ ಬರ್ತಾ ಇತ್ತು. ಈಗ ಅದನ್ನು ಮೀರಿ ಎಷ್ಟೋ ಕಡೆ ಎ ವಿಮೆನ್ ಕ್ಯಾನ್ ಹ್ಯಾವ್ ಹರ್ ಓನ್ ಬಾಯ್ ಫ್ರೆಂಡ್ ನೌ. ಈವನ್ ಹಸ್ಬೆಂಡ್ ಈಸ್ ನಾಟ್ ವರಿಡ್ ಅಬೌಟ್ ಇಟ್. ಐ ಆಮ್ ನಾಟ್ ಸಿಂಗಿಂಗ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ರಿಲೇಷನ್ಶಿಪ್, ಮೆಂಟಲಿ. ಡೂ ಯು ಅಗ್ರಿ ಫಾರ್ ಇಟ್? ಐ ಡೋಂಟ್ ಥಿಂಕ್ ಅ ಮ್ಯಾನ್ ಈಸ್ ನಾಟ್ ವರಿಡ್ ಅಬೌಟ್ ಇಟ್. ಬಿಕಾಸ್ ಅ ಮ್ಯಾನ್ ಆರ್ ಎ ವುಮನ್, ದೇ ವಿಲ್ ಬಿ ವರಿಡ್. ಅಂದರೆ ಅದನ್ನ ಅಡ್ಡಿಪಡಿಸ್ತಾ ಇರ್ಬೋದು, ಬಟ್ ಯಾಕಂದರೆ ಗಂಡು ಹೆಣ್ಣು ಸಂಬಂಧ ಹೆಂಗಿರುತ್ತೆ ಅಂತ ನಾವು ಒಪ್ಕೊಳ್ಳೋದು ಬೇರೆ, ಅನುಮೋದಿಸೋದು ಬೇರೆ. ಅನಿವಾರ್ಯ ಕೆಲವು ಸಲ ಒಪ್ಕೋಬೇಕಾಗತ್ತೆ, ಬಟ್ ಅದನ್ನ ಅನುಮೋದಿಸ್ತಾ ಇರಲ್ಲ ನಾವು. ಎಷ್ಟೋ ಸಲ ಹಂಗೆ ಲಿಬ್ರೇಷನ್ ಆಗಿದಾಗ ನಾವು ಓಕೆ ಫ್ರೆಂಡ್ಸ್ ಇರ್ಬೋದು, ಫ್ರೆಂಡ್ಸ್ ಇರೋವಂಥದ್ದು ಸಾಧ್ಯತೆ ತುಂಬ ಓಪನ್ ಆಗಿದೆ ಈಗ. ಫ್ರೆಂಡ್ಸ್ ಇರೋಕ್ಕೆ ಸಾಧ್ಯ ಇವಾಗ. ಅಂದರೆ ಒಂದು ಹೆಣ್ಣು ತನ್ನ ಕೊಲೀಗ್ಸ್ನ ಮನೆಗೆ ಕರಿಬೋದು, ಊಟಕ್ಕೆ ಕರಿಬೋದು, ಫ್ರೆಂಡ್ಸ್ ಮನೆಗೆ ಬರ್ಬೋದು. ಮೊದಲನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅದಾಗ್ತಾ ಇದೆ. ಅಥವಾ ತನ್ನ ಪಾರ್ಟ್ನರ್ಗೆ ಹೇಳ್ಬಿಟ್ಟು ಇವತ್ತು ರಾತ್ರಿ ನಾನು ಯಾರ್ದೋ ನನ್ನ ಫ್ರೆಂಡ್ ಜೊತೆ ಇಂಥವ್ರ ಜೊತೆ ಆಗ್ತಾ ಇದೆ ಈಗ, ಡಿನ್ನರ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ಬೋದು. ನಂಗೆ ಜ್ಞಾಪಕ ಬರುತ್ತೆ ಸರ್, ಒಂದು 2 ತಿಂಗಳ ಮೊದಲು ಒಂದು ಮುಸ್ಲಿಂ ಹೆಣ್ಮಗಳು ಹಾಗೆ ಕೊಲಿಗ್ ಜೊತೆ ಗಾಡೀಲಿ ಬರ್ತಾ ಇದ್ದಾಗ ಯಾರೋ ತಡೆದ್ರು ಅಂತಂದಾಗ ಅವಳು ಗಂಡಂಗೆ ಫೋನ್ ಮಾಡ್ತಾಳೆ. ಗಂಡ ಹೇಳ್ತಾನೆ, ಹೌದು ನನಗೆ ಗೊತ್ತು ಅವಳ ಜೊತೆಲಿ ಬರ್ತಿದ್ದಾಳೆ ಅಂತ. ಬ್ಯಾಂಕ್ ಉದ್ಯೋಗಿ. ಸೊ ಅದು ನನಗೆ ಅದು ಲಿಬ್ರೇಷನ್ ಅಂತ ಅನ್ನಿಸ್ತು ನನಗೆ. ಅಂದರೆ ಅವರು ಹೆಂಡ್ತಿಗೆ ಪರ್ಮಿಷನ್ ಕೊಟ್ಟಿರೋದಲ್ಲ, ಯಾರೋ ಫೋನ್ ಮಾಡಿದಾಗ ಹೌದು ನನಗೆ ಗೊತ್ತದು ಅಂತ ಹೇಳಿದ್ನಲ್ಲ, ಅದು ಲಿಬ್ರೇಷನ್ ಅನ್ನಿಸ್ತು. ಸೊ ಆ ನಿಟ್ಟಿನಲ್ಲಿ ಭಾರತೀಯ ಮಹಿಳೆ, ಅದು ಯಾವುದೇ ರಿಲಿಜನ್ ಸೇರಿರಲಿ, she is more liberated now comparatively, yes. So andre ನೀವು ಸೇಮ್ ಥಿಂಗ್ ಆಲ್ಮೋಸ್ಟ್ ಯು ವಾಂಟೆಡ್ ಟು ಪೋರ್ಟ್ರೈಟ್ ದಟ್ ಇನ್ ನಾತಿ ಚರಾಮಿ ಅಂತ ಅಂದ್ಕೊಂಡೆ ನಾನು. ಸಕ್ಸಸ್ಫುಲಿ ಯು ಹ್ಯಾವ್ ಡನ್ ಇಟ್. ಆ್ಯಂಡ್ ಸಿನಿಮಾದಿಂದ ಸಿನಿಮಾಗೆ ಹೋಗೋಣ. ಆಮೇಲೆ ನಾನು ಇದರಲ್ಲಿ ಸಿನಿಮಾಯ ಲೋಕದ್ದು ಜಗತ್ತಿನ ಹಲವಾರು ಅತ್ಯುತ್ತಮ ಸಿನಿಮಾಗಳ ಬಗ್ಗೆ ನೀವು ಅಲ್ಲಿ ಲೇಖನಗಳನ್ನು ಬರೆದ್ರಿ. ಅದರಲ್ಲಿ ಹೌ ಇಂಪಾರ್ಟೆಂಟ್ ಈಸ್ ದಟ್ ವಿಜುವಲ್ ಮೀಡಿಯಾ ಆರ್ ಸಿನಿಮಾ ಆ್ಯಸ್ ಎ ಮಾಧ್ಯಮ ಒಂದು ಸಮಾಜವನ್ನು ರೂಪಿಸೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ? ಸಿನಿಮಾ ಮಾಧ್ಯಮ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಅದಕ್ಕಿಂತ ಒಂದು ಸಣ್ಣ ಹಿನ್ನೆಲೆ ಹೇಳೋದಾದರೆ, ನಾನು ಕೋಲಾರ ಡಿಸ್ಟ್ರಿಕ್ಟಿಂದ ಬಂದವಳು. ನಮಗೆ ಸಿನಿಮಾ ಅನ್ನೋದು ಕ್ರಿಕೆಟ್ಗಿಂತ ದೊಡ್ಡ ರಿಲಿಜಿನ್. ಎಸ್ಪೆಷಲಿ ತೆಲುಗು, ಕನ್ನಡ, ತಮಿಳು ನಾವು 3 ನೋಡ್ತೀವಿ. ಆ ಬಾರ್ಡ್ರಲ್ಲಿರೋ ಅಡ್ವಾಂಟೇಜ್ ಅಂದರೆ, ನಾನು ತೆಲುಗು ಫಿಲಮು ನೋಡ್ತೀನಿ, ಕನ್ನಡನೂ ನೋಡ್ತೀನಿ, ತಮಿಳು ನೋಡ್ತೀನಿ. ಮಾತಾಡುವಾಗೂ ಅಷ್ಟೇ, ನಾವು ಕನ್ನಡದಲ್ಲಿ ಶುರು ಮಾಡೋದು ಮಧ್ಯ ತೆಲುಗು ಬರುತ್ತೆ, ತಮಿಳು ಬರುತ್ತೆ. ಈ ಚಲನಚಿತ್ರ ಮಾಧ್ಯಮ ಯಾಕಷ್ಟು ಮುಖ್ಯ ಆಗುತ್ತೆ ಅಂತಂದರೆ, ಸರ್ ಈಗ ಓದೋದಕ್ಕೆ ಒಂದು ಸಿದ್ಧತೆ ಬೇಕಾಗುತ್ತೆ ನಮಗೆ. ಒಳ್ಳೆ ಒಂದು ನಾಟಕ ನೋಡೋಕ್ಕೂ ಒಂದು ಸಿದ್ಧತೆ ಬೇಕಾಗುತ್ತೆ, ಸ್ವಲ್ಪ ಮಟ್ಟಿಗಾದರೂ ಒಳ್ಳೆ ನಾಟಕ ನೋಡಬೇಕು ಅಂತಂದರೆ. ಬಟ್ ಸಿನಿಮಾ ನೋಡ್ತಾ ಕನೆಕ್ಟ್ ಆಗ್ಬೋದು. ಮತ್ತು ನಾವು ಏನು ಆಗಿರಲ್ವೋ ಅದು ಆಗೋದು ಒಂದು. ಇನ್ನೊಂದು, ರಾಜ್ಕುಮಾರ ನೆನೆಸ್ಕೊತು ಅಂತಂದರೆ, ಅವ್ರು ರಾಜ್ಕುಮಾರ್ ಒಂದು ಸಾಂಸ್ಕೃತಿಕ ನಾಯಕನೇ ಆದರು ಸಿನಿಮಾದ ಮೂಲಕನೇ. ಅವ್ರು ಅಲ್ಲ, ರಾಜ್ಕುಮಾರ್ ಮಾತ್ರ ಅಲ್ಲ, ಆ ಕಾಲದಲ್ಲಿ ನೋಡೋಕೆ ಹೋದರೆ NTR ಸಹಿತ ಆದರು, ಶಿವಾಜಿ ಗಣೇಶನ್ ಸಹಿತ ಕೂಡ ಆದರು. ಆದರೆ ರಾಜ್ಕುಮಾರ್ ಯಾಕೆ ಭಿನ್ನ ಆಗ್ತಾರೆ ಅಂತಂದರೆ, ರಾಜ್ಕುಮಾರ್ ಮಾಡಿದ ಪಾತ್ರಗಳು
ಯಾವುದು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಇತ್ತಲ್ಲ ಅವರು ಐಡೆಂಟಿಫೈ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಅಂದರೆ ರಾಜ್ಕುಮಾರ್ ಒಂದು ಚಮ್ಮಾರನ್ ಪಾತ್ರ ಮಾಡಿದಾಗ, ಕುಂಬಾರನ್ ಪಾತ್ರ ಕಮ್ಮಾರ ಮಾಡಿದಾಗ ಇವ್ರು ಥಿಯೇಟ್ರಲ್ಲಿ ನೋಡುವಾಗ ನಾನು ಅವನು ಅಂತ ಅನ್ಕೊಳಕ್ಕಾಯ್ತಲ್ಲ. ಸೊ ಅದು ಅಷ್ಟು ಬೇಗ ರಿಲೇಟ್ ಆಗೋದು ಪುಸ್ತಕಗಳಲ್ಲಿ ಸಾಧ್ಯ ಆಗಲ್ಲ. ಮತ್ತು ಒಂದು ಜನ ಎಷ್ಟು ಜನ ಅದನ್ನ ರಿಲೇಟ್ ಮಾಡಿಕೊಂಡ್ರು. ಮತ್ತು ರಾಜ್ಕುಮಾರನ್ ನೋಡಿ ಹೆಣ್ಮಕ್ಳು ಸುಮಾರು ಜನ ಅಂದ್ಕೊಂಡ್ರು ಇಂಥ ಅಣ್ಣ ಅಥವಾ ಇಂಥ ಪತಿ ನಮಗಿರಬೇಕು ಅಂತ. ಸುಮಾರು ಜನಕ್ಕೆ ಹಂಗೆ ಗಂಡಸ್ರಿಗೂ ಅನಿಸಿರ್ಬೋದು ನಾನು ಹಂಗಿರಬೇಕು ಅಂತ ಅಂದ್ಬಿಟ್ಟು. ಸೊ ಈಗ ಸರ್ ನಾವು ವರ್ಲ್ಡ್ ಮೂವೀಸ್ ನೋಡುವಾಗ ಸಬ್ಟೈಟ್ಲ್ ಇದೆ, ಬಟ್ ಸಬ್ಟೈಟ್ಲ್ ಇಲ್ಲದೆ ಇರುವಾಗೂ ನಮಗದು ಕನೆಕ್ಟ್ ಆಗುತ್ತೆ. ಈ ಮೂಕಿ ಫಿಲಮ್ ಟಾಕಿ ಆದಾಗ ಸುಮಾರು ಜನ ಸೀರಿಯಸ್ ಫಿಲಮ್ ಮೇಕರ್ಸು ಇದು ಸಿನಿಮಾನ ಕೊಲ್ತು ಅಂತ ಹೇಳಿದ್ರಂತೆ. ಅಂದರೆ ಅದಕ್ಕೊಂದು ಭಾಷೆ ಬಂತು ಅನ್ನೋ ದಟ್ ಲಿಮಿಟ್ಸ್ ಇಟ್. ಅದು ಇಲ್ಲದೆ ಇತ್ತು ಅಂತಂದರೆ ನಮ್ಮ ಕೈ ಎಷ್ಟು ಹಿಡಿಯುತ್ತದೋ ಅಷ್ಟು ಸಿಗ್ತಾ ಇತ್ತು ನಮಗೆ ಅಂತ ಅನಿಸುತ್ತೆ. ಸಿನಿಮಾ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಅಲ್ಲ, ಸಿನಿಮಾ ಇಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಾ ಅಂತ. ಮೀಡಿಯಾ ಖಂಡಿತ ಹೌದು. ಯಾಕೆಂದ್ರೆ ನಾವು ಈಗ ಅಕಿರಾ ಕುರೋಸಾವಾದ ಯಾವುದೇ ಮೂವಿ ಇವತ್ತು ನೋಡಿದ್ರು ನಮಗೆ ಲ್ಯಾಂಗ್ವೇಜ್ ಮುಖ್ಯ ಆಗಲ್ಲ, ಅಲ್ಲಿ ಭಾವನೆಗಳು ಮುಖ್ಯ ಆಗತ್ತೆ ಅನ್ಸುತ್ತೆ. ನಾವು ಕನೆಕ್ಟ್ ಆಗ್ತೀವಿ. ಅದಂತೂ ರೋಷಮನ್ ಅಂತ ಒಂದು ಪಿಕ್ಚರ್ ನೋಡಿದಾಗ ಎಸ್ ಅದು ಎಲ್ಲಿ ಆಯ್ತು ಅನ್ನೋದು ಮುಖ್ಯ ಆಗದೇ ಇಲ್ಲ. ಸೊ ಹಾಗೆ ನನಗೆ ಅಂದರೆ ಯಾಕೆ ನಾನು ಆ್ಯಕ್ಟ್ 1971 ಅಲ್ಲ 79 ನಂಬರ್ ನಮ್ಮ ಮಂಜು ಫಿಲ್ಮ್ ಸೊ ಅದು ಹಾಗೆ ಆ ಥರದ ಮೂವಿಗಳಿದ್ದಾವಲ್ಲ, ಅಥವಾ ನಾನು ಅದನ್ನು ರಶ್ಮನ್ಗೆ ಹೋಲಿಸ್ತಾ ಇಲ್ಲ, ಬಟ್ ಆ ಸೋಷಿಯಲ್ ಇಂಪ್ಯಾಕ್ಟ್ ಇದೆಯಲ್ಲ ಅಥವಾ ಸೋಷಿಯಲ್ ಕನ್ಸರ್ನ್ ಇದೆಯಲ್ಲ, ಅದು ನಿಂಗೆ ಲ್ಯಾಂಗ್ವೇಜ್ ಬೇಕಾಗಲ್ಲ ಬೇಕಾಗಲ್ಲ ಕರೆಕ್ಟ್. ಸೊ ಸಿನಿಮಾ ನಿಮ್ಮ ಅತ್ಯಂತ ಆಪ್ತವಾದಂಥ ಅಭಿವ್ಯಕ್ತಿ ಮಾಧ್ಯಮನ? ಅಭಿವ್ಯಕ್ತಿ ಮಾಧ್ಯಮ ಅಲ್ಲ, ಆದರೆ ಮಾಧ್ಯಮ ಅತ್ಯಂತ ಆಪ್ತವಾದ ಮಾಧ್ಯಮ ನನಗೆ. ನಾನು ಫಿಲಮ್ ಫೆಸ್ಟಿವಲಲ್ಲಿ ದಿನಕ್ಕೆ 5 ಫಿಲಮ್ ನೋಡ್ತೀವಿ ನಾವು. ಅದು ಆಮೇಲೆ ಮನೆಗೆ ಬಂದು ಎಷ್ಟೋ ಸಲ ನೋಡಿದ್ದೀನಿ, ಒಂದು ಮಸಾಲೆ ಫಿಲಮ್ ನೋಡಿರ್ತೀನಿ ನಾನು. ಮತ್ತು ನನಗೆ ಯಾವುದೇ ಇದಿಲ್ಲ, ಅಂದರೆ ನಾನು ಬರೀ ಕ್ಲಾಸಿಕ್ಸ್ನೇ ನೋಡಬೇಕು ಅಂತಿಲ್ಲ. ಕ್ಲಾಸಿಕ್ನ ಎಂಜಾಯ್ ಮಾಡೋಷ್ಟೇ ಒಂದು ಮಸಾಲೆ ಫಿಲಮ್ನ ನಾನು ಎಂಜಾಯ್ ಮಾಡ್ತೀನಿ. ಸೊ ನಿಮ್ಗೆ ಯಾಕಂದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಕ್ಲಾಸಿಕ್ನ ಎಂಜಾಯ್ ಮಾಡಿದಷ್ಟೇ ಮಸಾಲೆ ಫಿಲ್ಮ್ನ ಎಂಜಾಯ್ ಮಾಡ್ತೀನಿ ಅಂತ ನೀವು ಹೇಳ್ತೀರಾ. ನಿಮ್ಮದೊಂದು ಪ್ರಬಂಧ ಸಂಕಲನ ಇದೆ, ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನ್ನು ಅಂತ. ಅದರಲ್ಲಿ ಮೊದಲ ಲೇಖನ ನನ್ನನ್ನು ತುಂಬ ಇಷ್ಟ ಆಯಿತು, ಮತ್ತು ಅದು ನನ್ನ ನಿಲುವು ಕೂಡ. ಆಕಾಶಕ್ಕೆ ಆಕಾಶನ ತುಂಡು ಮಾಡಬೇಡಿ ಅಂತ. ಅದರ ಅರ್ಥ ನೀವಲ್ಲಿ ಪ್ರಸ್ತಾಪ ಮಾಡಿರೋದನ್ನ ನೀವೇ ಹೇಳಿದ್ರೆ ಪ್ರೇಕ್ಷಕರಿಗೆ ಅನುಕೂಲ ಆಗುತ್ತೆ, ನಾನೇ ಎಲ್ಲ ಮಾತಾಡೋದು ಬೇಡ. ಥ್ಯಾಂಕ್ ಯು. ಅದು ನಾನು ನನ್ನ ಜೀವನದಲ್ಲಿ ಬರೆದ ಮೊದಲ, ಅಂದರೆ ಒಂದು ಅವಧಿಗೆ ಪತ್ರಿಕೆಗೆ ಅಂತ ಬರೆದ ಮೊದಲ ಪ್ರಬಂಧ ಕೂಡ ಅದು. ಅದು ಯಾಕಂದರೆ ಆಗ್ತಾನೆ ಒಂದು ಕನ್ನಡ ಸಮ್ಮೇಳನ ಆಗಿತ್ತು. ಸಿಟಿ ಹಿನ್ನೆಲೆ ಇರುವಂತಹ ಬರಹಗಾರರ ಬಗ್ಗೆ ಒಂದು ಟೀಕೆ ಕೇಳಿಬಂದಿತ್ತು. ಆಗ ನಾನು ಅದನ್ನ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅದರ ಹೆಡ್ಡಿಂಗ್ ಬಂದು ನನ್ನ ಆಕಾಶನ ತುಂಡು ಮಾಡಬೇಡಿ, ಯಾಕಂದರೆ ನನಗೆ ಇದು ಇಷ್ಟ ಅದು ಇಷ್ಟ, ಐ ಕಾಂಟ್ ಲೈಕ್ ಬೈಫರ್ಕೆಟ್, ನನಗಿದು ಓಕೆ. ನನಗೆ ಮತ್ತು ಇನ್ನೊಂದಿದೆ, ಹಳ್ಳಿಯ ಅನುಭವ ಅದಷ್ಟೇ ಶ್ರೇಷ್ಠ, ಅದೇ ಶ್ರೇಷ್ಠ ಅಂತಂದ್ಬಿಟ್ಟು. ಅದು ಶ್ರೇಷ್ಠ ಅಂತ ಅನ್ನೋದು ನಾನು ಒಪ್ಕೊಳ್ಳಲ್ಲ, ಅದು ಗಾಢವಾಗಿರ್ಬೋದು. ಆದರೆ ನಾವು ಇನ್ನೊಂದು ನೋಡಬೇಕಲ್ಲ ಸರ್, ಈಗ ಓದ್ತಾ ಇರೋರು ಯಾರು? ಈಗ ಸಿಟಿಲಿರೋ ಮಕ್ಕಳು ಸಾಹಿತ್ಯ ಓದ್ತಾ ಇದ್ದಾರೆ, ನಾವು ಅವ್ರಿಗೆ ಸಿಟಿ ಸಾಹಿತ್ಯದ ಕಥೆನೂ ನಾವು ಹೇಳಬೇಕಲ್ಲ. ನಾವು ಬರೀ ಹಳ್ಳಿ ಕಥೆನೇ ನಾನು ಹೇಳ್ತೀನಿ ಅಂತಂದರೆ ಒಂದು ಜನ್ರೇಷನ್ ಆದಮೇಲೆ ಅದು ಓದಲಿಕ್ಕೆ ಯಾರು ಅದನ್ನ ರಿಲೇಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಕಥೆಗಳು ಎಲ್ಲ ಕಡೆಯಿಂದನೂ ಬರ್ತದೆ ನಮ್ಗೆ. ಹಾಗಾಗಿನೇ ಕುಂಬಿ ಎಷ್ಟು ಮುಖ್ಯ ಆಗ್ತಾರೋ, ಕೇಶವರೆಡ್ಡಿ ಹಂದ್ರಾಳ ಎಷ್ಟು ಮುಖ್ಯ ಆಗ್ತಾರೋ, ವಸ್ತಾರೇನೂ ಅಷ್ಟೇ ಮುಖ್ಯ ಆಗ್ತಾರೆ. ಸಿಟಿ ಕತೆ ಹೇಳುವಂತಹ ನಂದಕುಮಾರ ಅಂತ ಹೊಸದಾಗಿ ಕಥಾ ಸಂಕಲನ ರಿಲೀಸ್ ಆಯ್ತು ಸರ್. ಅವನು ಹಳ್ಳಿ ಇದ್ರ ಬಗ್ಗೆ ಬರ್ತಿದ್ದಾನೆ, ತುಂಬ ದಟ್ಟವಾಗಿ ಬರ್ತಿದ್ದಾನೆ. ಅದೇ ಥರ ಈ ಪಟ್ಟಣದ ಬಗ್ಗೆನೂ ಕೆಲವರು ಹುಡುಗರು ಹೊಸದಾಗಿ ಬರಿತಾ ಇದ್ದಾರೆ.
ಅದು ತುಂಬ ಚೆನ್ನಾಗಿದೆ. ಸೊ ಅದಕ್ಕೂ ನಾನು ಹೇಳೋದು ಆಕಾಶ ಅಂತ ತುಂಡು ಮಾಡಬೇಡಿ, ನನಗೆ ಇಡೀ ಆಕಾಶ ಎಲ್ಲ ಕಥೆಗಳು ಬೇಕು ನನಗೆ ಅಂತ. ನಿಮ್ಮನ್ನು ಹಾಳು ಮಾಡಿದವರು ಲಂಕೇಶ ಒಂಥರ ಹೇಳ್ಬೋದು, ಯಾಕಂದ್ರೆ ನಮ್ಮಪ್ಪ ಅದನ್ನ ನಂಬಿದ್ರು. ಥ್ಯಾಂಕ್ ಯು ಫಾರ್ ರಿಮೆಂಬರಿಂಗ್. ಫಸ್ಟ್ ಲಂಕೇಶ್ ಪತ್ರಿಕೆ ಬಂದಾಗ ನಮಗೆ ಕನ್ನಡ ಮೇಷ್ಟ್ರು ಹೇಳಿದ್ರು ಚೆನ್ನಾಗಿದೆ ಓದಿ ಅಂತಂದ್ಬಿಟ್ಟು. ಅವರು ಆಗ್ತಾನೆ MA ಮುಗಿಸ್ಕೊಂಡು ಬಂದಿದ್ರು, ಹಾಗಾಗಿ ಅವರು ಇನ್ನೂ ಅದೇ ಜೋಶಲ್ಲಿದ್ದರು. ಫಸ್ಟ್ ಅಪ್ಪನೇ ತಂದುಕೊಡ್ತಾಯಿದ್ರು ಲಂಕೇಶ್ ಪತ್ರಿಕೆ. ಆಮೇಲೆ ನಂದು ಮಾತು ಚೇಂಜ್ ಆಗ್ತು. ಐ ವಾಸ್ ಇನ್ PUC. ಅದು ನೋಡ್ಬಿಟ್ಟು ಆಮೇಲೆ ಅಪ್ಪ ನಿಲ್ಲಿಸ್ಬಿಟ್ರು ಅದನ್ನ, ಮಗಳ ಹಾಳಾಗ್ತಾಳೆ ಅಂತಲೇ ನಿಲ್ಲಿಸಿದ್ರು ಅನಿಸುತ್ತೆ. ಬಟ್ ಆಗ ನಾನು ಮಾಲೂರಿಂದ ಬಂಗಾರಪೇಟೆಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ 25 ರೂಪಾಯಿ ಕೊಡೋರು ತಿಂಗಳಿಗೆ, ತಿಂಡಿ ತಿನ್ನಲಿ ಮಗಳು ಮಧ್ಯಾಹ್ನ ಕಾಲೇಜ್ ಬಿಟ್ಟು ಮನೆಗೆ ಬರೋವರೆಗೂ ಅಂತ. ಬಟ್ ನಾನು ವಾರಕ್ಕೊಂದು ಲಂಕೇಶ್ ಪತ್ರಿಕೆ ತೊಗೋತಾ ಇದ್ದೆ, ತಿಂಗಳ ಕೊನೆಯಲ್ಲಿ ಒಂದು ಚಾಕ್ಲೇಟ್ ತೊಗೋತಾ ಇದ್ದೆ, ಫ್ರೂಟ್ಸ್ ಆ್ಯಂಡ್ ನಟ್ಸು. ನಂಗೆ ಲಂಕೇಶ್ ಪತ್ರಿಕೆ ಆವಾಗ ಅದಕ್ಕೆ ಅಂದರೆ ನಿಜವಾಗೂ ಲೈಕ್ ಇಟ್ ಓಪನ್ಡ್ ಅಪ್. ನಮಗೆ ಹೀಗೆಲ್ಲ ಯೋಚನೆ ಮಾಡ್ಬೋದಾ ಅಂತ ಅನ್ನಿಸ್ತಿತ್ತು. ಅವಾಗ ನಮಗೇನು ಅರ್ಥ ಆಗ್ತಿರ್ಲಿಲ್ಲ. ಇದು ತುಂಬ ಫಾಸ್ಟಿಡಿಯಸ್ ಆಗ್ತಿದೆ, ನಾನು ಆಗಲೇ ಅದನ್ನೆಲ್ಲ ಅರ್ಥ ಮಾಡ್ಕೊತಿದ್ದೆ ಅಂತ ಇಲ್ಲ. ಬಟ್ ಮುಂದೆ ಏನನ್ನೋ ಅರ್ಥ ಮಾಡ್ಕೊಳಕ್ಕೆ ಅದು ನಮ್ಮನ್ನೆಲ್ಲ ಸಿದ್ಧ ಮಾಡ್ತು ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಎಸ್ಪೆಷಲಿ ಅಂದರೆ ಮಹಿಳಾ ಹೋರಾಟದ ದೃಷ್ಟಿಯಿಂದ ಅಥವಾ ಮಹಿಳೆಯರ ವಿಮೋಚನೆ ಎಲ್ಲ ನಾನು ನಂಬೋದಿಲ್ಲ. ಆಲ್ವೇಸ್ ಐ ಫೀಲ್ ದಟ್ ವಿಮೆನ್ ಈಸ್ 100% ಸ್ಟ್ರಾಂಗರ್ ದೆನ್ ಅ ಮೆನ್ ಅಂತ. ಸೊ ಇಟ್ ಫ್ರಮ್ ದ ಡೇ ಒನ್ ವೆನ್ ಆ್ಯಡಮ್ ಆ್ಯಂಡ್ ಈವ್ ಅಂತ ನಾವು ತೊಗೊಂಡ್ರು, ಈವ್ ಈಸ್ ಸ್ಟ್ರಾಂಗರ್ ದೆನ್ ಆ್ಯಡಮ್ ಅಂತ ಐ ಆಲ್ವೇಸ್ ಬಿಲೀವ್. ಆ್ಯಂಡ್ ಎಸ್ಪೆಷಲಿ ಲಂಕೇಶ್ ಪತ್ರಿಕೆಗೆ ಅದು ಯಾಕೆಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಎ ಜನ್ರೇಷನ್, ವಿ ಆರ್ ಟಾಕಿಂಗ್ ಅಬೌಟ್ ಎ ಹಿಸ್ಟ್ರಿ. ಆ ಹಿನ್ನೆಲೆಯಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಾನು ಮುಷ್ತಾಕಿಂದ ಹಿಡಿದು, ಸಾರಾಯಿಂದ ಹಿಡಿದು, ಅಥವಾ ವೈದೇಹಿಯಿಂದ ಹಿಡಿದು ಅತ್ಯಂತ ತುಂಬ ಮಹಿಳೆಯರ ಒಂದು ಲೇಖಕಿಯರ ಒಂದು ಏನು ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಕ್ಯಾರಮಾನ್ಯ ಲಂಕೇಶ್ ಹೊರಗಡೆ ತಗೊಂಡ್ಬಂದು. ಖಂಡಿತ ಹೌದು ಹೌದು. ಸೊ ದಟ್ ಇಸ್ ಅ ಲ್ಯಾಂಡ್ ಮಾರ್ಕ್ ಇನ್ ಕನ್ನಡ ಲಿಟ್ರರಿ ವರ್ಡ್ ಅಂತ ಅನ್ನಿಸ್ತಾ ಇದೆ ನನಗೆ. ನೀವು ಒಬ್ಬ ಲೇಖಕಿಯಾಗಿ, ಮಹಿಳೆಯಾಗಿ, ಮಹಿಳಾ ಹೋರಾಟಗಾರ್ತಿಯಾಗಿ ಆ ಬಗ್ಗೆ ಏನು ಹೋರಾಟಗಾರ್ತಿ ಅಂತ ನನಗೂ ಅನಿಸಲ್ಲ. ಹೌದು, ನೀವು ಹೇಳಿದ್ದು ಹೌದು ಸರ್. ಯಾಕಂದರೆ ಲಂಕೇಶಲ್ಲಿ ಮತ್ತೆ ಅವ್ರು ಬರಿತಾ ಇದ್ದಿದ್ದು ಭಾಷೆ ಇತ್ತಲ್ಲ ಸರ್, ಕತೆ ಇತ್ತಲ್ಲ, ಅಲ್ಲಿ ಹೆಣ್ಮಕ್ಳು ಬರಿತಾ ಇದ್ದಿದ್ದು. ಆ ಬರವಣಿಗೆಲೇ ಒಂದು ಭಿನ್ನತೆನೂ ಇತ್ತು, ಮುಕ್ತತೆನೂ ಇತ್ತು. ಕೆಲವು ಸಲ ಅಂದರೆ ಆವಾಗ ಗೊತ್ತಿರಲಿಲ್ಲ, ನಿಮಿ ಕಲಂ ಪ್ರತಿಭಾ ಬರೀತಿದ್ರು, ಅನಿತಾ ಬರೀತಿದ್ರು ಅಂತಂದ್ಬಿಟ್ಟು ನಂಗೆ ಆಮೇಲೆ ಗೊತ್ತಾಯಿತು. ಅದಾಗಲಿ, ನೀವು ಹೇಳ್ದಂಗೆ ಸಾರಾ ಕಥೆಗಳಾಗಲಿ, ಬಾನು ಮುಷ್ತಾಕ್ ಆಗಲಿ, ಅವೆಲ್ಲ ನಿಜವಾಗ್ಲೂ ನಮಗೊಂದು ಧ್ವನಿ ಸಾಧ್ಯ ಇದೆ, ಮಾತಾಡೋಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಹಾಗಾಗಿ ಹೌದು, ಲಂಕೇಶ್ ಆದರ್ಶಕನ ನೆನೆಸ್ಕೊಳ್ಳೇಬೇಕು. ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಪ್ರಸ್ತಾಪ ಮಾಡ್ತೀರ ಅಲ್ಲಿ. ಯಾಕೆಂತ ಹೇಳಿದ್ರೆ ಯೂಶ್ವಲಿ ಅದನ್ನು ನಾನು ಹೊಸ ಲೇಖಕರು ಅಥವಾ ನಮ್ಮ ಏಜಿನ ಲೇಖಕರು ಅದರಲ್ಲಿ ತುಂಬ ಜನ ಆ ಹೆಸರುಗಳನ್ನು ಪ್ರಸ್ತಾಪ ಮಾಡೋದಿಲ್ಲ. ಆದರೆ ನೀವು ಇದ್ದಕ್ಕಿದ್ದಂಗೆ ಆ 2 ಹೆಸರು ಪ್ರಸ್ತಾಪ ಮಾಡ್ತೀರ. ಒಂದು ಚಿತ್ತಾಲ್ರಿ ಮತ್ತು ಶಾಂತಿನಾಥ್ ದೇಸಾಯಿ. ಹೌ ಮಚ್ ಇಂಪಾರ್ಟೆಂಟ್ ಫಾರ್ ಯು ದೆಮ್? ವೆರಿ ಮಚ್ ಸರ್. ಯಾಕಂದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಸ್ತಾಪ ಮಾಡುವಾಗ ನಾವು ತೇಜಸ್ವಿ ಹೆಸರು ಪ್ರಸ್ತಾಪ ಮಾಡ್ತೀವಿ, ಅನಂತಮೂರ್ತಿ ಹೆಸರು ಪ್ರಸ್ತಾಪ ಮಾಡ್ತೀವಿ, ಲಂಕೇಶ್ ಹೆಸರು ಪ್ರಸ್ತಾಪ ಮಾಡ್ತೀವಿ ಆ ಕಾಲಘಟ್ಟದಲ್ಲಿ. ಈ ಒಂದು ಚಿತ್ತಾಲ ಆ್ಯಂಡ್ ಶಾಂತಿನಾಥ್ ದೇಸಾಯಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಪಂಚಪಾಂಡವರಲ್ಲಿ ಆ್ಯಕ್ಚುಲಿ ನಾವು ಅವರನ್ನು ನಕುಲ ಸಹದೇವನ್ ಥರ ಟ್ರೀಟ್ ಮಾಡ್ತೀವಿ. ನನ್ನ ಕೆಲವು ಸರಿ ಕರೆಕ್ಟ್ ಹೆಸರೇ ಹೇಳಲ್ಲ ಕೆಲವರು, ನೀವು ಅದನ್ನು ತುಂಬ ಆತ್ಮೀಯವಾಗಿ ಅಪಯಮಾನವಾಗಿ ಅದನ್ನು ಹೇಳ್ತೀರಾ. ಹೌ ಇಂಪಾರ್ಟೆಂಟ್ ದೇ ಆರ್ ಫಾರ್ ಯು? ಸರ್, ನಾನು ಅದೇ ಹೇಳಿದ್ನ, ನಮ್ಮ ಕನ್ನಡ ಲೆಕ್ಚರರ್ ಅಂತ ಹೇಳಿದ್ನಲ್ಲ, ಅವ್ರು ನನಗೆ ಅದುವರೆಗೂ ನಾನು ಓದ್ತಾ ಇದ್ದಿದ್ದು ಮಾಮೂಲಿ ಸಾಮಾಜಿಕ ಕಾದಂಬರಿಗಳು ಓದ್ತಾ ಇದ್ದೆ. ನಾನು PUCಗೆ ಬಂದಾಗ ಜನಪ ಅಂತ ಒಬ್ಬರು ಮೇಷ್ಟ್ರಿದ್ರು, ಅವ್ರು ನನ್ನ ಬುಕ್ಸ್ ಒಳ್ಳೊಳ್ಳೆ ಕೊಟ್ಟರು. ನಾನು ಚಿತ್ತಾಲ್ರನ್ನ ಓದಿಸಿದವರು, ಶಾಂತಿನಾಥ್ ದೇಸಾಯಿನ ಓದಿಸಿದವರು, ಚಿರಸ್ಮರಣೆ ಓದಿಸಿದ್ರು ನಿರಂಜನ್. ಐ ಆಲ್ವೇಸ್ ಇಂಡೆಟೆಡ್ ಟು ಹಿಮ್. ಸೊ ನನಗೆ ಆಮೇಲೆ ನಾನು ಇತ್ತೀಚೆಗೂ ಕೂಡ ಮತ್ತೆ ಓದಿದೆ ಸರ್ ಆ ಪುಸ್ತಕಗಳನ್ನ. ಅದು ಹನೇಹಳ್ಳಿ ಎಷ್ಟು ದಟ್ಟವಾಗಿದೆ ಅಂತಂದರೆ, ನೀವು ಹೇಳಿದ ನಿಜ, ನಾವು ಅವ್ರಿಗೆ ಕೊಡಬೇಕಾದ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಚಿತ್ತಲ್ರಿಗಾಗಲಿ ಅಥವಾ ನಮ್ಮ ದೇಸಾಯಿಗಳಿಗಾಗಲಿ. ಈಗಲೂ ಅಷ್ಟೇ, ನನ್ನ ಕೇಳ್ತು ಅಂತಂದರೆ ನವ್ಯದಲ್ಲಿ ತುಂಬ ಇಂಪಾರ್ಟೆಂಟು ಚಿತ್ತಲ್ರು.
ಅವ್ರು ಕಟ್ಕೊಡೋ ಮತ್ತೆ ಬಾಂಬೆಯ ಸಂಕೀರ್ಣ ಸಂಬಂಧಗಳನ್ನ ಅವ್ರು ಹೆಂಗ್ ಕಟ್ಕೊಡ್ತಾರೆ. ಅಲ್ಲ, ಬಾಂಬೆ ಮಾತ್ರ ಅಲ್ಲ, ಮನುಷ್ಯನ ನಡುವಿನ ಸಂಕೀರ್ಣ ಸಂಬಂಧಗಳು. ಅದನ್ನ ಬೆಳ್ವಾಡಿ ಅವ್ರ ನಾಟಕ ಕೂಡ ಮಾಡಿದ್ರು ಶಿಕಾರಿನ. ಆ ಮಟ್ಟಕ್ಕೆ ಅಷ್ಟು ಕಾಂಪ್ಲೆಕ್ಸ್ ಆದ ಸಂಬಂಧಗಳು ಬೇರೆಯವ್ರು ಬೇರೆ ಥರ ಬರೆದಿರ್ಬೋದು, ಬಟ್ ಅದನ್ನ ಮನುಷ್ಯ ಸಂಬಂಧಗಳಲ್ಲಿರುವಂತಹ ಕಾಂಪ್ಲೆಕ್ಸಿಟಿ ಮತ್ತು ಒಂದು ಯಾವುದಾದ್ರೂ ಕಾರಣಕ್ಕೆ ಒಂದು ಕೀಳರಿಮೆ ಇಟ್ಕೊಂಡು ನಾವು ಹೋರಾಡ್ತಾನೆ ಬರ್ತೀವಲ್ಲ, ಅದನ್ನು ಚಿತ್ತಾಲ್ರು ಕಟ್ಕೊಟ್ಟಷ್ಟು ಬೇರೆಯವ್ರು ಕಟ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಅಗೇನ್ ಐಲ್ ಗೋ ಬ್ಯಾಕ್ ಟು ಯುವರ್ ಓನ್ ಥಾಟ್ ಪ್ರೋಸೆಸ್. ಏನಂತ ಹೇಳಿದ್ರೆ, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸಾಹಿತ್ಯ ಇದೆಯಲ್ಲ, ಅಥವಾ ಕಾರ್ಪೊರೇಟ್ ಅಥವಾ ನಾನ್ ಕಾರ್ಪೊರೇಟ್ ಸಾಹಿತ್ಯ, ಅಥವಾ ಹಳ್ಳಿಯ ಮತ್ತು ಗ್ರಾಮೀಣ ಪ್ರದೇಶದ ಮತ್ತು ಸಿಟಿ ನಡುವಿನ ಸಂಘರ್ಷಗಳಿದೆಯಲ್ಲ, ಹಂಗೆ ನೋಡೋಕೆ ಹೋದರೆ ಶಿಕಾರಿ ನಾಗಪ್ಪ ಇದ್ದಾನಲ್ಲ, ಅವನು ಕಾರ್ಪೊರೇಟ್ ವಲಯದಿಂದ ಪ್ರತಿನಿಧಿಸಿ ಅಲ್ಲಿಯ ಮೊದಲ ಕಾರ್ಪೊರೇಟ್. ಹೌದು, ಅದು ಇವತ್ತು ಪ್ರಸ್ತುತ ಅನ್ಸುತ್ತೆ ನಮಗೆ. ಖಂಡಿತ ಖಂಡಿತ ಖಂಡಿತ. ಸೊ ಹಾಗೆ ಮುಕ್ತಿಯಲ್ಲಿ ಬರುವಂಥ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಇವತ್ತು ಪ್ರಸ್ತುತ ಅನ್ಸುತ್ತೆ ನಮಗೆ. ಆ ಮನುಷ್ಯನ ಒಬ್ಬ ವ್ಯಕ್ತಿಯ ಗೊಂದಲಗಳಿದಾವಲ್ಲ. ಸೊ ಅಂದರೆ ನಮಗೆ ಗೊತ್ತಿಲ್ಲದೆ ನಾವೇನೋ ಗೆರೆ ಎಳ್ಕೊಂಡ್ಬಿಟ್ಟಿದ್ದೀವಿ ಅಂತ ನಾನು ಅನ್ಕೋತೀವಿ. ಅದರಿಂದ ದಯವಿಟ್ಟು ಆಕಾಶವನ್ನು ತುಂಡು ಮಾಡಬೇಡಿ. ಖಂಡಿತ ಹೌದು. ಆಮೇಲೆ ಈ ಶ್ರೇಷ್ಠತೆಯ ವ್ಯಸನದ ಬಗ್ಗೆ ನೀವೇನು ಹೇಳ್ತೀರಾ? ಇತ್ತೀಚೆಗೆ ನಾನು ಅಂದರೆ ನಮ್ಮಲ್ಲಿ ನಮ್ಮ ಒಬ್ಬ ವಿಮರ್ಶಕರು ಮತ್ತು ಒಬ್ಬ ಪ್ರಮುಖ ಬರಹಗಾರರು ಈಗ ಬರ್ತಾ ಇರೋ ಸಾಹಿತ್ಯದಲ್ಲಿ ಭೂಸಾ ಸಾಹಿತ್ಯನೇ ಜಾಸ್ತಿ ಅಂತ ಒಂದು ಕಾಮೆಂಟ್ ಮಾಡಿದ್ರು. ಅದಕ್ಕೆ ನಾನು ಫೇಸ್ಬುಕ್ಕಲ್ಲಿ ನಾನೇ ಅದಕ್ಕೆ ವಾಪಸ್ ಹೇಳಿದೆ, ಎಲ್ಲವೂ ಮುಖ್ಯ ಆಗ್ತದೆ ಅಂತ. ವಾಟ್ ಯು ಸೇ ಅಬೌಟ್ ಇಟ್? ಡೆಫಿನೆಟ್ಲಿ ಸರ್, ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ನಾನು ಅವಧಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಹೊಸ ಹುಡುಗಿರು ಲೇಖನ ಕಳಿಸೋರು. ನೀವು ಸೋಕಾಲ್ಡ್ ಶ್ರೇಷ್ಠತೆ ಅಂತ ಏನು, ಭಾಷಾ ಶುದ್ಧತೆ ಅಂತ ಏನು ಹೇಳ್ತೀರಿ ಅಂದರೆ, ಇಡೀ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಓಕೆ, ಇಡೀ ಸಾಹಿತ್ಯ ಪರಿಷತ್ ಕೆಲಸನ ಮತ್ತು ಹಾಗೆ ತಂದು ನಿಲ್ಲಿಸ್ತಲ್ಲ. ಸೊ ಆ ಥರ ನಾನು ಅದನ್ನ ದೋಷ ಅಂತ ಹೇಳಲ್ಲ, ಬಳಕೆ ಅಂತ ಹೇಳ್ತೀನಿ. ಆ ಥರ ಬಳಕೆಯಲ್ಲಿರುವಂಥ ಸುಮಾರು ಲೇಖನಗಳು ಬರ್ತಾಯಿದ್ವು. ಅದು ಲೇಖನಗಳು ಎಷ್ಟು ತಾಕತ್ತಿರ್ತಿತ್ತು ಅಂತಂದರೆ, ಅದನ್ನು ನಾವು ಬರೀ ಈ ಮಾನದಂಡ ಇಟ್ಕೊಂಡು ನೋಡೋದು ಎಷ್ಟು ತಪ್ಪಾಗತ್ತೆ. ಮತ್ತು ನೀವು ಹೇಳ್ದಂಗೆ ಕರೆಕ್ಟು, ಈಗ ಎಸ್ಪೆಷಲಿ ಫೇಸ್ಬುಕ್ ಸಾಹಿತ್ಯನ ಸುಮಾರು ಜನ ತುಂಬ ಕಂಡಮ್ ಮಾಡ್ತಾರೆ. ಆದರೆ ಅದು ಸರ್ ಮೊದಲೇನಾಗ್ತಿತ್ತು ಅಂತಂದರೆ, ಬರೀ ಮುದ್ರಣ ಮಾಧ್ಯಮ ಇದ್ದಾಗ ಆ ಹೆಸರುಗಳು ಪರಿಚಯ ಇರೋ ಹೆಸರುಗಳು ಬಿಡ್ತು ಅಂತಂದರೆ ಹೊಸ ಹೆಸರುಗಳು ಬರೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಅವರವರೇ ಹೆಸರು ಬರ್ತಿತ್ತು. ಈಗ ಅಟ್ಲೀಸ್ಟು ಅಲ್ಲಿ ಬಂದಿರೋದೆಲ್ಲನೂ ಪಾಪ ಅವರೇನು ನನಗಿದು ಅವಾರ್ಡ್ ಕೊಡಿ ಅಂತ ಬರೆಯಲ್ಲ ಸರ್, ಬರೀತಾರೆ, ನಾವು ಆರಿಸ್ಕೋಬೋದು. ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೊಂದು ಕಾನ್ಫಿಡೆನ್ಸು ಕೊಡುತ್ತೆ, ಹೌದು ನಾನು ಬರೀಬಲ್ಲೆ ಅಂತ. ಯಾರೋ ಒಬ್ರಿಗೆ ಅದು ನೋಡಿ ಗಮನಿಸಿದಾಗ ಇದರಲ್ಲಿ ಸತ್ವ ಇದೆ ಅಂತ ಯಾರೋ ಒಬ್ಬರು ಒಳ್ಳೆ ಕವಿ ಆಗ್ಬೋದು, ವಿಮರ್ಶಕರಾಗ್ಬೋದು, ಒಳ್ಳೆ ಓದುಗರು ಕೂಡ ಆಗ್ಬೋದು, ಅವರು ಹೇಳಿದಾಗ ಅಟ್ಲೀಸ್ಟ್ ಆ ವೇದಿಕೆ ಕೆಲಸ ಮಾಡ್ತಾ ಇದೆ ಫೇಸ್ಬುಕ್ಕು ಈಗ. ಮತ್ತು ನೀವು ಹೇಳ್ದಂಗೆ ಸಾಹಿತ್ಯ ಎಲ್ಲ ಥರನೂ ಇರಬೇಕು. ನಾನು ಬರೀ 100 ಮಾರ್ಕ್ ಬರುವಂಥ ಎಸ್ಸೆ ಮಾತ್ರ ಓದ್ತೀನಿ ಅಂತಂದರೆ ತಪ್ಪಾಗುತ್ತೆ ಅದು. ಮತ್ತು ಪ್ರತಿಯೊಂದು ಅಂತಂದರೆ ಪ್ರತಿ ಬರಹಗಾರರು ಒಂದು ಬರಹದಿಂದ ಇನ್ನೊಂದು ಬರಹಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಆ ಮೊದಲ ಹೆಜ್ಜೆ ಇಡುವಂಥ ಅವಕಾಶಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಒಪ್ಪಲ್ಲ. ಅಂದರೆ ಶ್ರೇಷ್ಠವಾಗಿರೋದು ಮಾತ್ರ ಇದಾಗಬೇಕು ಅನ್ನೋದನ್ನ. ಸಾಹಿತ್ಯ, ಸಂಸ್ಕೃತಿ, ಸಮಾಜ ಮತ್ತು ಬದುಕಲ್ಲಿ ಶ್ರೇಷ್ಠತೆಯ ವ್ಯಸನ ಇರಬೇಕಾ ಬೇಡವಾ? ಖಂಡಿತ ಇರಬಾರ್ದು ಸರ್. ದಟ್ ಈಸ್ ಡೇಂಜರಸ್ ಅನ್ಸುತ್ತೆ ನನಗೆ. ಅಂದರೆ ಒಂದು ಸಲ ಯಾವುದು ಅಡಿಗರದೊಂದು ಇದೆಯಲ್ಲ, ಅವರು ಅಡಿಗರು ಹೇಳಿದ್ರಂತೆ, ಒಂದು ಪ್ರತಿಯೊಂದು ಪದಾನೂ ನಾನು ಜೀವನ್ ಮರಣದ ಪ್ರಶ್ನೆ ಅಂತ ಬಳಸ್ತೀನಿ ಅಂತ ಅಂದ್ಬಿಟ್ಟು. ಓಕೆ, ಅಡಿಗರು ಆ ಲೆವೆಲಿಗೆ ಹೋದಾಗ ಆ ಮಾತನ್ನ ಹೇಳ್ಬೋದು. ಆದರೆ ಅಡಿಗರು ಮೊದಲ ಪದ್ಯ ಬರ್ತಿದ್ದೂ ನಾವು ಗಮನದಲ್ಲಿ ಇಟ್ಕೋಬೇಕು. ಫಸ್ಟ್ ಪದ್ಯ ಆ ಪದ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಶ್ರೇಷ್ಠತೆ ಅಂದರೆ ಏನು ಸರ್? ಫಸ್ಟ್ ಆಫ್ ಆಲು ಈಗ ನಮ್ಮ ಬದುಕೇ ತೊಗೊಳ್ಳೋಣ, ಸಂಸ್ಕೃತಿನೇ ತೊಗೊಳ್ಳೋಣ. ಈಗ ನಮ್ಮದು ಬಹು ಸಂಸ್ಕೃತಿ ಅಂತಂತೀವಿ, ಬಹು ಭಾಷೆ ಅಂತೀವಿ. ಮತ್ತು ಕನ್ನಡ ಭಾಷೆನೇ ಬಹು ರೀತಿಯಲ್ಲಿ ಬಳಸ್ತೀವಿ ನಾವು. ಆ ಶ್ರೇಷ್ಠತೆ ಅಂತ ಒಂದನ್ನೇ ಮಾನದಂಡ ಆಗಿಟ್ಕೊಳ್ಳೋ ಅಂಥದ್ದು ಅದೆಷ್ಟು ತಪ್ಪಾಗತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಳಸೋದು ಇದೆ. ಮತ್ತು ಓಕೆ ಸರ್, ಈಗ ಓದನ್ನ ಒಂದು ಜನ್ರೇಷನ್ನವರು ಕಲ್ತಿರೋರು ಆಡೋ ಭಾಷೆ ಆಡೋ ರೀತಿಗೂ 4-5 ಜನ್ರೇಷನಿಂದ ಓದಿರೋರು ಆಡೋ ರೀತಿಗೂ ಸಹಜವಾಗೇ ವ್ಯತ್ಯಾಸ ಇರುತ್ತೆ. ಮತ್ತು ಆ ಕನ್ನಡ ಎಷ್ಟು ಸತ್ಯನೋ ಈ ಕನ್ನಡನೂ ಅಷ್ಟೇ ಸತ್ಯ. ಸೊ ಆ ಶ್ರೇಷ್ಠತೆಯ ವ್ಯಸನ ಅಪಾಯಕಾರಿ ಅಂತ ನನಗನ್ಸುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ನಾನು ನಂಬಿರೋದು ಅದೇ. ಏನಂತ ಹೇಳಿದ್ರೆ,
ಬರೆಯಲು ಅವಕಾಶ ಮಾಡಿಕೊಡಿ. ಯಾರು ಏನು ಬರೀತಾರೋ ಬರೀಲಿ, ಕಾಲ ಎಲ್ಲವನ್ನೂ ನಿರ್ಧರಿಸುತ್ತೆ. ಖಂಡಿತ ಹೌದು, ಖಂಡಿತ ಹೌದು. ಕಾಯ್ಕಿಣಿ ಅವ್ರ ತಂದೆ ಗೌರೀಶ್ ಕಾಯ್ಕಿಣಿ ಒಂದ್ಸಲ ಹೇಳಿದ್ರಂತೆ, ಅವ್ರಿಗೆ ಬರಹಗಳು ಬಂದಾಗ ಚೆನ್ನಾಗಿದೆ ಅಂತೆಲ್ಲ ಅವ್ರು ಹೇಳಿದಾಗ ಅವ್ರ ಹೆಂಡತಿ ಕೇಳರತ್ತೆ, ಯಾರು ಬರೆದಿದ್ರು ಚೆನ್ನಾಗಿದೆ ಅಂತೀರಲ್ಲ ನೀವು ಅಂತ. ಅವ್ರೇನು ಕೊಲೆ ಮಾಡಿದಾರ, ಕಳ್ತನ ಮಾಡಿದಾರ, ಬರ್ದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳೋಣ, ಇವತ್ತಲ್ದಿರ ನಾಳೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ. ಸೊ ಅದನ್ನ ಅಷ್ಟೊಂದು ಸ್ಟ್ರಿಕ್ಟ್ ಮಾನದಂಡ ಇಟ್ಕೊಂಡು ನೋಡೋದು, ಶ್ರೇಷ್ಠವಾದ ಸಾಹಿತ್ಯ ಮಾತ್ರ ಪ್ರಕಟ ಆಗಬೇಕು, ಉಳಿದಿದ್ದು ಆಗಬಾರ್ದು ಅಂತ ಅನ್ನೋದು. ಅದೇ ನಾನು ಹೇಳ್ದಂಗೆ ಯಾವುದೇ ಕವಿಯ ಮೊದಲನೇ ಕವಿತೆ ಮತ್ತೆ ಒಂದು 100ನೇ ಕವಿತೆ ಮಧ್ಯೆ ಅಂತರ ಇದ್ದೇ ಇರುತ್ತೆ. ಸೊ ನಮ್ಮ ಚಿನ್ನದ ಹುಡುಗಿ ಹಾಗೆ ಸಿನಿಮಾ ಅಂದರೆ ಇಷ್ಟ, ಲೇಖನಗಳು ಅಂದರೆ ಇಷ್ಟ, ಹಾಗೆ ಕಾವ್ಯ ಕೂಡ ಇಷ್ಟ. ನೀವು ಆಮೇಲೆ ನಮಗೆ ಸಂಧ್ಯಾ ರಾಣಿನ ಒಬ್ಬ ವ್ಯಕ್ತಿಯಾಗಿ ನೋಡಿ ಎಲ್ಲೂ ಕಷ್ಟ ಆಗತ್ತೆ. ಹಾಗೆ ನಿಮ್ಮದು ಅಂದರೆ ನಿಮ್ಮೊಬ್ಬರು ಸ್ನೇಹಿತೆ ಇದ್ದಾರೆ, ಅವರು ನೀವು ಸೇರಿಕೊಂಡು ಭಾರತಿ ಮತ್ತು ಸಂಧ್ಯಾ ರಾಣಿ ಅಂತ ಹೇಳಿದ್ರೆ ಅದು ಒಂದೇ ದೇಹ, ಒಂದೇ ಮನಸ್ಸು, ಒಂದೇ ಜೀವ ಅಂತ ಎಲ್ಲರೂ ಅಂದ್ಕೊಂಡ್ಬಿಡ್ತೆ. ನೀವಿಬ್ಬರು ಸೇರಿಕೊಂಡು ಒಂದು ಜಂಟಿ ಕವನ ಸಂಕಲನ ತಂದಿದ್ದೀರ. ಹೌ ಡಿಡ್ ದಟ್ ಕಾನ್ಸೆಪ್ಟ್ ಕೇಮ್? ಎಸ್ಪೆಷಲಿ ಅದು ನಿನ್ನ ಹಾಡಿಲ್ಲದೆ ಸೇರಿಸಲ್ಲ, ಅದೇ ತಾನೇ? ನಾನು ನಿನ್ನ ಹಾಡಿಲ್ಲದೆ ಸೇರಿ ಏನದು ಆ್ಯಕ್ಚುಲಿ? ಹೌ ದಟ್ ಕಾನ್ಸೆಪ್ಟ್ ಕೇಮ್ ಆ್ಯಂಡ್ ನೀವಿಬ್ರು ಸೇರ್ಕೊಂಡು ಏನು ಹೇಳೋಕೆ ಹೊರಟಿದ್ದೀರಾ ನಮ್ಮ ಕನ್ನಡಿಗರಿಗೆ, ಕನ್ನಡ ಸಾಹಿತ್ಯ ವಲಯಕ್ಕೆ? ಅಷ್ಟೊಂದೆಲ್ಲ ಅಲ್ಲ, ಬಟ್ ನಾವು ಕವನ ಸಂಗ್ರಹ ಮಾಡಬೇಕು ಅಂದಾಗ ಸರ್ ಯೂಶಲಿ ಕವನ ಸಂಗ್ರಹನ ಹೊರಗೆ ತರುವಂತಹ ಪ್ರಕಾಶಕರು ಕಡಿಮೆ. ಸೊ ಸರಿ ತರಬೇಕು ಅಂದಾಗ ಏನು ಮಾಡೋದು? ಓಕೆ, ನಮ್ಗೆ ಕವನ ಸಂಕಲನ ತರಲೇಬೇಕು ಅಂತ ಇತ್ತು. ಅಂದರೆ ನಮ್ಗೊಂದು ಬೆಂಚ್ ಮಾರ್ಕ್ ಅಂದರೆ ನಾವು ಎಷ್ಟೇ ಬರೆದಿರಲಿ ಒಂದು ಕವನ ಸಂಗ್ರಹ ಬಂತು ಅಂತಂದರೆ ಹೌದು, ನಾವು ಅದೊಂಥರ. ನಾನು ಹಾಗೆ ತಿಳ್ಕೊಂಡಿಲ್ಲಪ್ಪ. ಯಾಕಂದರೆ ನಿಮಗೆ ಬರ್ದಿರೋ ಬೇರೆದೆಲ್ಲ ತುಂಬ ಸಮಾಧಾನ ಕೊಟ್ಟಿದೆ ಅನಿಸುತ್ತೆ. ಅಲ್ಲ, ಆ್ಯಕ್ಚುಲಿ ಎವ್ರಿ ಒನ್ ಸ್ಟಾರ್ಟ್ಸ್ ದೇರ್ ಏನೋ ಬರವಣಿಗೆಯ ಪ್ರತಿಯೊಬ್ಬೊಂದು ಕವನ ಸಂಕಲನದಲ್ಲೇ ಆರಂಭ ಆಗೋದು. ಕವನದಿಂದಲೇ, ಹೌದು ಹೌದು, ಮತ್ತು ಹದಿಹರಿಯದಲ್ಲೇ ಶುರು ಆಗೋದು. ಹೌದು, ಅದು ಪ್ರೇಮದ ಬಗ್ಗೆ ಸ್ಟಾರ್ಟ್ ಆಗೋದು. ಕರೆಕ್ಟ್. ಸೊ ನಾವು ಇದು ಮಾಡಬೇಕು ಅಂತ ಅಂದ್ಕೊಂಡಾಗ ಸರಿ ಜೊತೇಲಿ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಆದರೆ ಜೊತೇಲಿ ಮಾಡಬೇಕು ಅಂದ್ಕೊಂಡಾಗ ಈ ಸ್ವರೂಪದ ಬಗ್ಗೆ ನಮ್ಗೆ ಯಾವುದೇ ಅಂದಾಜಿರಲಿಲ್ಲ. ಮೊದಲು ನಮ್ಮದು ಒಂದು ಸ್ವಲ್ಪ ಕವನಗಳನ್ನ ಸೇರಿಸೋಣ, ಯಾವ್ದು ಚೆನ್ನಾಗಿರುತ್ತೆ ಅಂತಂದರೆ ಟಿಕ್ ಮಾಡ್ತಾ ಹೋಗೋಣ ಅಂತ ಇಬ್ಬರದು ಸಪ್ರೇಟಾಗಿ ಸೇರಿಸಿದ್ವಿ. ಒಂದು ದಿವಸ ಕೂತ್ಕೊಂಡಾಗ ಸರಿ ನಾನೊಂದು ಕವನ ಓದ್ತಾ ಇದ್ದೆ, ನಂದು ಅವಳೊಂದು ಕವನ ಓದ್ತಾ ಇದ್ಲು. ಆವಾಗ ಅನ್ನಿಸ್ತು. ಮತ್ತು ನಾವಿಬ್ಬರು ನೀವು ಹೇಳಿದಷ್ಟು ನಿಜ, ಅಷ್ಟು ಕ್ಲೋಸ್ ಫ್ರೆಂಡ್ಸು, ಬಟ್ ನಮ್ಮ ಅಭಿವ್ಯಕ್ತಿ ಎಷ್ಟು ಭಿನ್ನವಾಗಿದೆ ಅಂತ ನಮ್ಗೆ ಆವಾಗ ಅದು ಓದ್ದಾಗ ಗೊತ್ತಾಯ್ತು. ಅಂದರೆ ಒಂದೇ ವಿಷಯ ತೊಗೊಂಡ್ರು ನಾನು ಬರೆಯೋದು ಮತ್ತು ಅವಳು ಬರೆಯೋದು ಎಷ್ಟೊಂದು ಭಿನ್ನವಾಗಿರ್ತಿತ್ತು. ಅವಾಗ ಅನ್ನಿಸ್ತು, ಓಕೆ, ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಅಥವಾ ಒಂದೇ ಭಾವದ ಎಳೆ ಇಟ್ಕೊಂಡು ಇಬ್ಬರದು ಒಂದೊಂದು ಪದ್ಯ ಹಂಗೆ ಹಾಕ್ತಾ ಹೋಗೋಣ ಅಂತ ನಾವು ಅಂದ್ಕೊಂಡಿಲ್ಲ. ಅಂದರೆ ನಾವು ಹಂಗೆ ಯೋಚನೆ ಮಾಡಿ ಕವನ ಬರ್ತಿದ್ದಲ್ಲ, ಬಟ್ ಹಂಗೆ ಸೇರಿಸ್ತಾ ಹೋದಾಗ ಅದು ತುಂಬ ಇಂಟ್ರೆಸ್ಟಿಂಗ್ ಹಂಗಾಯಿತು. ಆಮೇಲೆ ಅದಕ್ಕೆ ಸೃಜನ್ ಚಿತ್ರಗಳು ಬರೆದ್ರು. ಅದೊಂದು ಎಕ್ಸ್ಪೆರಿಮೆಂಟ್ ಅಂತಲೇ ಮಾಡಿದ್ದು. ಬಟ್ ನನಗೆ ಕಾಂಪ್ಲಿಮೆಂಟ್ ಅನಿಸಿದ್ದು ಅಂದರೆ HSV ಹೇಳಿದ್ರು, ನಾನು ಲಕ್ಷ್ಮಣ ಹಿಂಗೆ ಮಾಡಬೇಕಿತ್ತು, BR ಲಕ್ಷ್ಮಣರಾವ್ ನಾವಿಬ್ರು ಹಿಂಗೆ ಮಾಡಬೇಕಿತ್ತು ಅಂತ ಹೇಳಿದ್ರು ಅವರು. ಸೊ ನೀವಿಬ್ಬರು ಕನ್ನಡದ ಏನು ಅತಿ ದೊಡ್ಡ ಇಬ್ಬರು ಕವಿಗಳನ್ನು ಓವರ್ಟೇಕ್ ಮಾಡಿದ್ರಿ ಆಗಿದ್ರೆ? ಅಯ್ಯಯ್ಯೋ ಇಲ್ಲ, ಇದು ಮೊದಲೇ ಚಂದ್ರಿಕಾ ಮಾಡಿದ್ದಾರೆ ಸರ್. ಚಂದ್ರಿಕಾ ಮತ್ತೆ ಯಾರ ಜೊತೆ ಮಾಡಿದ್ದಾರೆ? ಇನ್ನೊಬ್ರು ಹೆಸರು ಮರ್ತೆ ನಾನು, ಇನ್ನೊಬ್ರು ಯುವ ಕವಿ ಒಬ್ರು ಇದ್ದಾರೆ. ಬಟ್ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ಅಂತ ನಂಗೆ ಅನಿಸ್ತು. ಅಂದರೆ ಅಲ್ಲಿನ ಕಾವ್ಯ ಕವಿತೆಗಳ ಗುಣಮಟ್ಟದ ಬಗ್ಗೆ ನಾನು ಮಾತಾಡೋಷ್ಟು ಶಕ್ತಿ ಸಾಮರ್ಥ್ಯ ನನಗಿಲ್ಲ. ಆದರೆ ಇಟ್ಸ್ ಎ ವೆರಿ ಓಪನ್ ಆ್ಯಂಡ್ ಅಂದರೆ ಒಂದು ಹೊಸ ಪ್ರಯೋಗ. ಆ ಥರ ಪ್ರಯೋಗಗಳು ಸಾಹಿತ್ಯದಲ್ಲಿ ನಡಿಬೇಕು. ಒಂದೇ ಥರ ಯಾರೋ ಒಬ್ಬರು 4 ಕವಿತೆ ಬರೆದ್ಬಿಟ್ಟು ಒಂದು ಕವನ ಸಂಕಲನ ಮಾಡಿ ಬಿಡುಗಡೆ ಮಾಡೋದು, ಅಥವಾ 2 ಕ್ರಿಯೇಟಿವ್ ಮನಸ್ಸುಗಳು ಅಕ್ಕಪಕ್ಕ ಕೂತು ಒಂದು ಹೊಂದಾಣಿಕೆ ಮಾಡ್ಕೊಂಡು ಮಾಡೋದು, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ. ಸೊ ನೀವು ಕವಿ ಮಾತ್ರ ಅಲ್ಲ, ಒಬ್ಬ ಅತ್ಯುತ್ತಮ ಪ್ರವಾಸ ಕಥನಗಳ ಲೇಖಕಿ ಕೂಡ. ಅಲ್ಲಿ ಕೂಡ ಅಂದರೆ ನನಗೆ ಅತ್ಯಂತ ಆತ್ಮೀಯವಾದ ಒಂದು ಸ್ಥಳದ ಬಗ್ಗೆ ನೀವು ಪ್ರವಾಸ ಕಥೆ ಬರೆದಿದ್ದೀರ, ಪಾಂಡಿಚೇರಿ. ಸೊ ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಹೇಳಿದ್ರೆ, ಇವತ್ತು ಸಹಿತ ಪಾಂಡಿಚೇರಿಯ ಒಂದಿಷ್ಟು ಭಾಗಕ್ಕೆ ಹೋದ್ರೆ ನೀವು ಎಲ್ಲೋ ಫ್ರಾನ್ಸಲ್ಲಿದ್ದಂಗೆ ಅನಿಸುತ್ತೆ. ಖಂಡಿತ ಹೌದು. ಆಮೇಲೆ ಅಲ್ಲಿನ ಸೈಕಲ್ ಕಲ್ಚರು, ಅಲ್ಲಿನ ಕಡಲ್ ತೀರ, ಇದೆಲ್ಲ ನೋಡ್ತಾ ಇದ್ದರೆ ನಾನು ಎಲ್ಲೋ ಬೇರೆ ಪ್ರಪಂಚದಲ್ಲಿದ್ದೀನಿ ಅಂತ ಅನಿಸುತ್ತೆ.
ವಾಟ್ ಪ್ರಾಂಪ್ಟೆಡ್ ಯು ಟು ರೈಟ್? ಅಲ್ಲಿ ಮತ್ತೊಂದಿದೆ ಸೋಲೋ ಟ್ರಾವೆಲಿಂಗ್ ಬಗ್ಗೆ ಮತ್ತು ಆ ಪ್ರವಾಸ ಕಥನ, ಇದೆರಡರ ಬಗ್ಗೆ ನಿಮ್ಮಿಂದನೇ ನಾನು ತುಂಬ ವಿವರಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಅದಾಗಿದ್ದು ಸಾಹಿತ್ಯ ಅಕಾಡೆಮಿದು ಒಂದು ಯೋಜನೆ ಇತ್ತು. ನೀವು ಒಂದು ಜಾಗಕ್ಕೆ ಪ್ರವಾಸ ಹೋಗ್ಬಿಟ್ಟು ಅದ್ರ ಬಗ್ಗೆ ಅಲ್ಲೊಂದು ಸ್ವಲ್ಪ ದಿವಸ ಇದ್ದು ಅದ್ರ ಬಗ್ಗೆ ಬರೀಬೇಕು ಅಂತ ಅಂದ್ಬಿಟ್ಟು. ಇದು ನನ್ನ ಮೊದಲ ಸೋಲೋ ಪ್ರವಾಸ ಕೂಡ. ನಾನು ತುಂಬ ಎಂಜಾಯ್ ಮಾಡಿದೆ ಸೋಲೋ ಪ್ರವಾಸನ. ಸೊ ಐ ವಾಂಟೆಡ್ ಟು ನೋ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಅಗೇನ್ ಐ ಡೋಂಟ್ ಬಿಲೀವ್ ಇನ್ ಇಟ್, ಬಟ್ ಫ್ರಮ್ ಸೊಸೈಟಿ ಆ್ಯಂಡ್ ಐ ವಾಂಟ್ ಟು ಆಸ್ಕ್ ಹೌ ಒಂಥರ ಲಿಬರೇಷನ್ ಅಲ್ಲ ಅದು. ಈಗ ನಾನು ಅನ್ಕೋತೀನಿ ಈವನ್ ಒಬ್ಬ ಪುರುಷ ಅಥವಾ ಮಹಿಳೆ ಯಾರೇ ಆಗಲಿ ಸೋಲೋ ಟ್ರಾವೆಲ್ ಇದೆಯಲ್ಲ, ಇಟ್ಸ್ ಎ ಲಿಬರೇಷನ್ ಅಂತ ಅನಿಸುತ್ತೆ ನನಗೆ. ವಾಟ್ ಯು ಸೇ? ಖಂಡಿತ ಹೌದು. ಮತ್ತು ಈ ಸೋಲೋ ಟ್ರಾವೆಲ್ ಇನ್ನೊಂದು ಅದು ಲಿಬ್ರೇಷನ್ನು, ಅದ್ರ ಜೊತೆಲಿ ಅದೊಂದು ಮನೋಭಾವ. ಅಂದರೆ ನಮ್ಮ ಕಂಪ್ನೀಲಿ ನಾನು ಇರಬಲ್ಲೆ ಅಂತ ಅನ್ನೋದು, ನಮ್ಮ ಕಂಪ್ನಿನ ನಾನು ಸಹಿಸ್ಕೋಬಲ್ಲೆ ನನ್ನ ಕಂಪನಿನ ಅಂತ ಅನ್ನೋದು ಅದಿದ್ದು. ಮತ್ತು ಅದು ಶುರು ಆಗುವಾಗ ನನಗೂ ಇತ್ತು, ಅಂದರೆ ಎಷ್ಟು ಮಟ್ಟಿಗೆ ನಾನು ಇದು ಮಾಡಬಲ್ಲೆ ಅಂತ ಅಂದ್ಬಿಟ್ಟು. ನಾನು ಪಾಂಡಿಗೆ ಒಂದೇ ಹೋಗಲಿಲ್ಲ, ಅದು ಸುತ್ತಮುತ್ತ ಕರೈಕಲ್ ಅಂತಿದೆ, ಅಲ್ಲಿಗೆ ಹೋಗಿದ್ದೆ, ಅಲ್ಲೆಲ್ಲ ಓಡಾಡಿದ್ದು. ಬಟ್ ಅಲ್ಲ, ಐ ವಾಂಟ್ ಟು ನೋ ಟೂ ಥಿಂಗ್ಸ್ ಅಬೌಟ್ ಇಟ್, ಎಸ್ಪೆಷಲಿ ಎ ವಿಮೆನ್ ಸೋಲೋ ಟ್ರಾವೆಲಿಂಗ್. ಹೌ ಮಚ್ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್? ಐ ನೋ ಇಟ್ ಇಸ್ ಎ ವೆರಿ ಸ್ಯಾಟಿಸ್ಫೈಯಿಂಗ್ ಥಿಂಗ್. ಅದೇ ನನ್ನೊಂದಿಗೆ ನಾನು ಬದುಕುವ ಆ ಕ್ರಿಯೆ ಇದೆಯಲ್ಲ, ಬೇರೆ ಯಾರೂ ಇಲ್ಲ, ಭಾರತಿ ಸಹಿತ ಇಲ್ಲ ಪಕ್ಕದಲ್ಲಿ, ಆಯಿತಾ, ಯಾರೂ ಇಲ್ಲದೆ ನನ್ನೊಂದಿಗೆ ನಾನು ಬದುಕುವ ಕ್ರಿಯೆ ಅದೆಷ್ಟು ಮುಖ್ಯ ಆಗುತ್ತೆ ಒಬ್ಬ ಮನುಷ್ಯನಿಗೆ ಅಥವಾ ಕ್ರಿಯೇಟಿವ್ ಮೈಂಡ್ ಇರುವಂಥವನಿಗೆ. ಆಮೇಲೆ ಪಾಂಡಿ ಬಗ್ಗೆ ಮಾತಾಡೋಣ. ಫಸ್ಟ್ ಇದನ್ನು ಹೇಳಿ ನನಗೆ. ಸರ್, ಅದು ನೀವು ನಿಮ್ಮೊಂದಿಗೆ ಇರಬಲ್ಲಿರಾದರೆ ಅದು ಎಷ್ಟು ಲಿಬರೇಷನ್ ಅಂದರೆ ಅದು ಸರ್ ನನ್ನ ಪ್ರಕಾರ. ಅಂದರೆ ನೀನು ಇನ್ನೊಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗದೆ ನಿನ್ನ ಮಟ್ಟಿಗೆ ನೀನು ನೆಮ್ಮದಿಯಾಗಿರಬಲ್ಲೆ. ಆದರೆ ನನಗದು ಇನ್ನೊಂದೇನು ಅಂತಂದರೆ, ನಾನು ಮನೇಲಿ ಒಬ್ಬಳೇ ಇರೋದು, ಹಾಗಾಗಿ ನನಗದು ಹೊಸ್ತಲ್ಲ. ಆದರೆ ಹೊರಗಡೆ ಹೋಗಿದ್ದು ಹೊಸ್ತು. ಆವಾಗ ಹೋಗುವಾಗ ಒಂದು ಬೆಸ್ಟ್ ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ನಿಮ್ಮ ಕೈಲಿರುತ್ತೆ. ಇವತ್ತು ನನಗೆ ಓಡಾಡಬೇಕು ಅನ್ಸಿದ್ರೆ ಓಡಾಡ್ತಿದ್ದೆ, ಅಂದರೆ ಗಾಡಿ ಹತ್ತದೆ ನಡಿಬೇಕು ಅಂದರೆ ನಡೀತಾ ಇದ್ದಿದ್ದು. ಮತ್ತು ಇನ್ನೊಂದಂದರೆ ನಾವು ಒಬ್ಬರೇ ಹೋಗುವಾಗ ನಾವು ಜನಗಳ ಜೊತೆ ಜಾಸ್ತಿ ಮಾತಾಡ್ತೀವಿ. ನಮ್ಮದೇ ನಮ್ಮ ಗ್ರೂಪು, ಫ್ರೆಂಡ್ಸ್ ಗ್ರೂಪು, ಫ್ಯಾಮಿಲಿ ಗ್ರೂಪಿನ ನಾವು ನಮ್ಮಲ್ಲೇ ಇದಾಗಿರ್ತೀವಿ. ಆದರೆ ಹೋದಾಗ ನಾನು ಸುಮಾರು ಮಾತಾಡಿದೆ. ನಾನು ಸಾಧ್ಯವಾದಷ್ಟು ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಇದು ಮಾಡ್ತಿದ್ದೆ. ಅಲ್ಲಿಂದ ಓಡಾಡುವಾಗ, ಬಸ್ಸಲ್ಲಿ ಓಡಾಡುವಾಗ ಆಗಲಿ, ಅವಾಗ ಮಾತಾಡಿದ್ದು ತುಂಬ ಮಾತಾಡಿದೆ. ಆಟೋ ಡ್ರೈವರ್ಗಳ ಹತ್ರ ಮಾತಾಡಿದೆ, ಜನಗಳ ಹತ್ರ ಮಾತಾಡಿದೆ. ಸೊ ಹಾಗಾಗಿ ನನಗೆ ಸೋಲೋ ಟ್ರಾವೆಲಿಂಗ್ ಈಗಲೂ ನಂಗೆ ತುಂಬ ಇಷ್ಟ. ಎಲ್ಲರೂ ಹೋಗಬೇಕು ಅಂತ ಅನಿಸುತ್ತೆ. ಅದು ನನಗೆ ಎಲ್ಲರೂ ದಯವಿಟ್ಟು ಒಂದ್ಸಲ ಆದರೂ ಅದನ್ನ ಮಾಡಬೇಕು ಅಂತ ಹೇಳ್ತೀನಿ ನಾನು. So then solo travel is a liberation. ಖಂಡಿತ ಲಿಬರೇಷನ್. ಸೊ ನೆಕ್ಸ್ಟ್ ಈಗ ನಿಮ್ಮ ಬರವಣಿಗೆ ಕಡೆ ಹೋಗೋಣ. ಪಾಂಡಿ ಎನ್ನುವ ರಂಗೋಲಿಗೆ ಹಾಕೋಣ ಈಗ. ಸೊ ನನಗೆ ಗೊತ್ತು, ಅರವಿಲೋ, ಮಾತೆಯ ಮಂದಿರ, ಆಮೇಲೆ ಫ್ರೆಂಚ್ ಇನ್ಸ್ಟಿಟ್ಯೂಟು, ಆಮೇಲೆ ಅಲ್ಲಿನ ಜವಾಹರ್ಲಾಲ್ ನೆಹರು ಸ್ಟ್ರೀಟು ಮತ್ತು ಅಲ್ಲಿನ ಸೈಕಲ್ ಕಲ್ಚರು, ಆಮೇಲೆ ಅಲ್ಲಿನ ಆ ಕಡಲ ತಡದಲ್ಲಿರುವ ಒಂದು ನಡ್ಕೊಂಡು ಹೋಗುವಂಥ ಹಾದಿ. ಸೊ ಎಲ್ಲದೂ ನನಗೆ ಗೊತ್ತು. ಬಟ್ ಪ್ರೇಕ್ಷಕರಿಗೆ ನೀವು ಹೇಳಬೇಕಾ ಇಲ್ಲ ನಾನೇ ಹೇಳಬೇಕಾ? ಮಾತಾಡೋಣ ಸರ್, ಇಬ್ರು ನೀವೇ ಹೇಳಿ. ಸೊ ಈಗ ಪಾಂಡಿಚೇರಿಯಲ್ಲಿ ಒಂದು ವಿಶೇಷ ಏನು ಅಂದರೆ, ಅದು 2 ಟೌನ್ ಆಗಿದೆ. ಒಂದು ತಮಿಳರು ಇರುವಂತಹ ಏರಿಯಾ, ಇನ್ನೊಂದು ಫ್ರೆಂಚ್ ಏರಿಯಾ. ಓಕೆ, ಅದನ್ನ ಅವರು ವೈಟ್ ಟೌನ್, ಬ್ಲ್ಯಾಕ್ ಟೌನ್ ಅಂತ ಕರೀತಾರೆ. ಬಟ್ ಅದು ತುಂಬ ತಪ್ಪು ಇದು ಅಂತ ನನ್ನ ಅಭಿಪ್ರಾಯ ಕೂಡ. ಸೊ ಈ ಫ್ರೆಂಚ್ ಟೌನು ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಲ್ಲಿ ಪ್ರೊಮೊನೇಡ್ ರೋಡಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಟ್ರಾಫಿಕ್ ಇರಲ್ಲ. ಅಂದರೆ 2 ವೀಲರ್ಸ್ ಹೋಗೋಂಗೆ ಇಲ್ಲ, ಬರೀ ನಡಿಗೆಯಲ್ಲಿರೋದು. ಆ ನಡಿಗೆ ಸುಖನೇ ಬೇರೆ ಇರುತ್ತೆ ಅಲ್ಲಿ. ನನಗೆ ಪಾಂಡಿಚೇರಿಯಲ್ಲಿ ವಾಕ್ ಮಾಡೋದು ನಂಗೆ ತುಂಬ ಇಷ್ಟ. ತುಂಬ ನಡಿತೀನಿ ಅಲ್ಲೋದ್ರೆ, ಒಂದು ದಿವಸಕ್ಕೊಂದು 10 ಯಾಕೆ ತುಂಬ ನಡಿತೀನಿ ಅಂತ ಅಂದ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಿದೆ ಅಂತಂದರೆ, ನಾನು ಆಮೇಲೆ 3-4 ಸಲ ಹೋಗಿದ್ದೀನಿ. ಆವಾಗ ನಡೆದು ಓಡಾಡೋದೇ ನನಗೆ ಖುಷಿ. ಮತ್ತು ಅಲ್ಲಿರುವಂಥ ಕಲ್ಚರ್ ನಂಗೆ ತುಂಬ ಇಷ್ಟ. ಅಂದರೆ ನಾನು ಇದರಲ್ಲಿ ಬರೆದಿದ್ದೀನಿ ಕೂಡ,
ಒಂದ್ಸಲ ಪಬ್ ಮುಂದೆ ರಂಗೋಲಿ ಹಾಕಿದ್ರು. ಅದನ್ನು ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನಿಸಿದೆ. ಅದು ಸಾಯಂಕಾಲ ನಾವು ದೀಪ ಹಚ್ಚೋ ಟೈಮಲ್ಲಿ ಬಾಗಿಲಿಗೆ ನೀರು ಹಾಕ್ದಂಗೆ ಸಾಯಂಕಾಲ ಬಂದು ಒಂದು ಹೆಂಗಸು ನೀರೆಲ್ಲ ಹಾಕ್ಬಿಟ್ಟು ರಂಗೋಲೆ ಬಿಟ್ಟು ನೋಡಿದ್ರೆ ಅದೊಂದು ಪಬ್. ಸೊ ಆ ಎರಡಕ್ಕೂ ಅಲ್ಲಿ ಇರೋಕ್ಕೆ ಸಾಧ್ಯ ಇದೆ. ಅಂದರೆ ಅಲ್ಲಿ ರಂಗೋಲಿನೂ ಇರೋಕ್ಕೆ ಸಾಧ್ಯ ಇದೆ, ಪಬ್ ಕೂಡ ಇರೋಕ್ಕೆ ಸಾಧ್ಯ ಇದೆ. ಮತ್ತು ಒಬ್ಬೊಬ್ಬರೇ ಇರುವಂಥ, ನಾನು ಸೋಲೋ ಟ್ರಾವೆಲ್ ಅದನ್ನೇ ಒಂಚೂರು ಕಂಟಿನ್ಯೂ ಮಾಡಬೇಕಾದ್ರೆ ನಾನು ಅಲ್ಲಿದ್ದಷ್ಟು ದಿವಸನೂ ಒಬ್ಬಳೇ ರಾತ್ರಿ ಹೋಟ್ಲಿಗೆ ಹೋಗ್ತಾ ಇದ್ದೆ, ಒಬ್ಬಳೇ ಊಟ ಮಾಡ್ತಿದ್ದೆ. ಇದು ಸುಮಾರು ಜನಕ್ಕೆ ಇದು ಒಂದು ಅಂದರೆ ನಮಗೆ ಅದು ಒಬ್ಬರೇ ನಾನು ಹೋಗಿ ಒಂದು ಫಿಲಮ್ಗೆ ಹೋಗಬಲ್ಲೆ, ಒಬ್ಬಳೇ ಹೋಗಿ ಹೋಟ್ಲಿಗೆ ಊಟ ಮಾಡಬಲ್ಲೆ ಅಂತ ಅನ್ನೋದು ಕೂಡ ಒಂದು ಏನೋ ಲಿಬರೇಷನ್ ಆಗಿ. ಸೊ ಅಲ್ಲಿ ಯಾವುದು ಪ್ರಶ್ನೆ ಆಗ್ತಿರ್ಲಿಲ್ಲ. ಮತ್ತು ಅಲ್ಲಿ ಪ್ರೊಮನೇಡ್ ಅಂತ ಸಮುದ್ರ ಕಾಣಿಸೋ ಕಡೆ ಕೂತ್ಕೊಂಡು ಶಾಂಗ್ರಿಲ್ ಆರ್ಡ್ರ್ ಮಾಡಿಬಿಟ್ಟು ಬರಿತಾ ಕೂತಿದ್ರೆ ನಾನು 2 ಅವರ್ ಕೂತ್ಕೊಂಡ್ರು ಯಾರೂ ಕೇಳ್ತಾ ಇರಲಿಲ್ಲ. ಸೊ ಪಾಂಡಿಚೇರಿ ಅಂದರೆ ನೀವು ಹೇಳ್ದಂಗೆ ನಮ್ಮ ಮಧ್ಯೆ ಇರುವಂತಹ ಒಂದು ಫ್ರಾನ್ಸ್ನ ಪ್ಯಾರಿಸ್ನ ತುಣುಕು ಅಂತ ಹೇಳ್ಬೋದು ಪಾಂಡಿಚೇರಿ. Again, what do you say about ಅರವಿಲ್ಲೋ ಆ್ಯಂಡ್ ಮಾತಾ ಮಂದಿರ? ಅರವಿಲ್ಲೋ ಆ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅರವಿಲ್ಲೋ ಅಂದರೆ ಬೇರೆ ಬೇರೆ ದೇಶದ ಜನರು ಬಂದು ಅಲ್ಲಿ ಒಂದು ಈಗ ನಮಗೆ ವಸುದೈವ ಕುಟುಂಬಕ್ಕೆ ಕಿಬುಟ್ಸ್ ಅಂತ ಏನು ಕರೀತಾರೆ ಇಸ್ರೇಲಲ್ಲಿ, ಅದರದ್ದು ಒಂದು ಮಾಡಲ್ ಇದೆ ಅಂತಂದರೆ ಆ ಮಾಡಲೇ ತುಂಬ ಚೆನ್ನಾಗಿ ನಿನಗೇನು ಬರ್ತೋ ಅದು ಶ್ರಮದಾನ ಮಾಡು, ನೀನು ಅಲ್ಲಿ ಜೊತೆಲಿರೋ ಎಲ್ಲರ ಜೊತೆ ಇರ್ತೀಯ. ಮತ್ತು ಅಲ್ಲಿ ಏಕಾಂತನೂ ಇದೆ, ಸಾಂಗತ್ಯನೂ ಇದೆ. ಅದು ಇರೋದಕ್ಕೆ ನನಗೆ ಆ ಕಾನ್ಸೆಪ್ಟೇ ತುಂಬ ಅದ್ಭುತವಾಗಿರೋ ಕಾನ್ಸೆಪ್ಟು. ಆದರೆ ನಾನು ಅದೇ ಮಾತನ್ನು ಈಗ ಅರವಿಂದ ಆಶ್ರಮದ ಬಗ್ಗೆ ನನಗೆ ಅದನ್ನ ಹೇಳೋಕ್ಕಾಗಲ್ಲ. ಯಾಕಂದರೆ ದಟ್ ಈಸ್ ಸೋ ಮಚ್ ಕಮರ್ಷಿಯಲೈಸ್ಡ್. ಮದರ್ ಮುಖದಿಂದ ಹಿಡಿದು ಅದರ ಕೀ ಚೈನಿಂದ ಹಿಡಿದು ಪ್ರತಿಯೊಂದು ಮಾರಾಟಕ್ಕಿದೆ ಅಲ್ಲಿ. ಸೊ ಅದು ನಾನು ಹೇಳಲ್ಲ. ಆದರೆ ಆರೋವಿಲ್ಲೇ ಮಾತ್ರ ಅದೊಂದು ಅದ್ಭುತವಾದ ಕಾನ್ಸೆಪ್ಟ್. ಅಲ್ಲೊಂದು ಒಳ್ಳೆ ಥಿಯೇಟರ್ ಗ್ರೂಪ್ ಇದೆ ಸರ್, ಪರಶಕ್ತಿ ಅಂತ ಅಂದ್ಬಿಟ್ಟು ತುಂಬ ಒಳ್ಳೊಳ್ಳೆ ನಾಟಕಗಳು ಮಾಡ್ತಾರೆ ಅಲ್ಲಿ. ಆ್ಯಂಡ್ ಪಾಂಡಿ ಹ್ಯಾಸ್ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ರಿಸರ್ಚ್ ತುಂಬ ದೊಡ್ಡ, ಎಸ್ಪೆಷಲಿ ಇಕಾಲಜಿನಲ್ಲಿ ಮತ್ತು ಸೈಂಟಿಫಿಕ್ ಇದರಲ್ಲಿ ಸಿಕ್ಕಾಪಟ್ಟೆ ರಿಸರ್ಚ್ ಸಹಿತ ಮಾಡಿದ ಡಾಕ್ಯುಮೆಂಟೇಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇದೆ, ಕುರುಳದು ಕೂಡ ಇಟ್ಟಿದ್ದಾರೆ ಅವರು, ಅದೆಲ್ಲನೂ ಪ್ರತಿಗಳನ್ನೆಲ್ಲ. ಇಷ್ಟೆಲ್ಲ ನಿಮ್ಮ ಅಂದರೆ ಮತ್ತೆ ಬರೋಣ ಸೋಲೋ ವಿಷಯ ಬಗ್ಗೆ, ಆಮೇಲೆ ಲಿಬರೇಷನ್. These are the 2 things we got to coming again and again. We got ಒಂದು ಅತ್ಯದ್ಭುತವಾದಂಥ ಒಂದು ಪ್ರವಾಸ ಕಥನ ಬರೆದಿದ್ದೀರಾ ಪಾಂಡಿ ಬಗ್ಗೆ. ನೀವು ನನಗನ್ಸೋದು ನೀವು ಇನ್ನೊಂದು ಬರಿಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ, ನೀವು ಬೆಳೆದ ಅಥವಾ ಹುಟ್ಟಿದ ಅಂತ ನನಗೆ ಗೊತ್ತಿಲ್ಲ, ಬಟ್ ಬೆಳೆದ KGF ಒಂದು ದೊಡ್ಡ ಸಬ್ಜೆಕ್ಟ್ ಅನ್ನಿಸ್ತಾ ಇದೆ. ಟೆಲ್ ಮಿ ಅಬೌಟ್ KGF. ಯಾಕಂದರೆ ಎಷ್ಟೋ ಜನರಿಗೆ KGFನ ಮೊದಲ KGF ಮತ್ತು ಈಗಿನ KGF ಇದೆಯಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ನನ್ನ ಸ್ಕೂಲಿಂಗ್ನ ಮೊದಲ 4 ವರ್ಷ KGF ಅಲ್ಲಾಯಿತು. ಆಮೇಲೆ ಮತ್ತೆ ನನಗೆ ಡಿಗ್ರಿ ಮಾಡೋಕ್ಕೆ KGFಗೆ ವಾಪಸ್ ಬಂದೆ. KGF ಬದುಕು ಎಷ್ಟು ಸಂಕೀರ್ಣ. ನೀವು ಮೊದಲು 4 ವರ್ಷ ಸ್ಕೂಲಲ್ಲಿದ್ರಲ್ಲ, ಹೇಗಿತ್ತ KGF? ಹಾಂ, 4 ವರ್ಷ. ಫಸ್ಟ್ ಏನಾಯಿತು ಅಂದರೆ ನನಗೆ ಕಾನ್ವೆಂಟಿಗೆ ಸೇರಿದ್ದೆ. ನಮ್ಮಪ್ಪ ಅಲ್ಲಿ KGF ಅಲ್ಲಿ KEBಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನೀವು ಇಷ್ಟು ಪವರ್ಫುಲ್ಲು. ಅಪ್ಪ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ. ಸರ್, KGF ಒಂದು ಡೈಲಾಗ್ ಇದೆ ಫಿಲಮ್ದು, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. I think KGF is the one city which got electricity in ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಎಲೆಕ್ಟ್ರಿಸಿಟಿ ಬಂದಿದ್ದು KGFಗೆ. ಅದು ಶಿವನ ಸಮುದ್ರದಿಂದ ಆ ಪ್ರಾಜೆಕ್ಟ್ ಆಗಿದ್ದೆ KGFಗೆ ಎಲೆಕ್ಟ್ರಿಸಿಟಿ ಕೊಡಬೇಕು ಅಂತ. ಎಲೆಕ್ಟ್ರಿಸಿಟಿ KGFಗೆ ಯಾಕೆ ಬಂತು ಅಂತ ಹೇಳಿದ್ರೆ ಅಲ್ಲಿರೋ ಚಿನ್ನ ದೋಚ್ಕೊಂಡು ಹೋಗಿ ಅಷ್ಟೇ, ಬೇರೆ ಏನಿಲ್ಲ ಅಷ್ಟೇ. ಸೊ ನಾನು ಅಲ್ಲಿ ಫಸ್ಟ್ ನನ್ನ ಕಾನ್ವೆಂಟಿಗೆ ಸೇರಿಸಿದ್ರು. ಸೊ ಆಗ ಕಾನ್ವೆಂಟಲ್ಲಿ ಪಿಯಾನೋ ಇರ್ತಿತ್ತು ಸರ್. ಅಂದರೆ ಅಷ್ಟು ಆಂಗ್ಲೋ ಇಂಡಿಯನ್ಸ್ ಸುಮಾರು ಜನ ಇದ್ದರು. ನಾನು ಅಲ್ಲೇ ಕಂಟಿನ್ಯೂ ಮಾಡಿದರೆ ಅದೇ ಬದುಕು ಯಾವುದಾದಕ್ಕೆ ಬದಲಾಗುತ್ತೋ ಅಂತ ಅಂದ್ಬಿಟ್ಟು ನಮ್ಮಪ್ಪ ಯೂನಿಯನ್ನಲ್ಲಿದ್ದರು. ಸೊ KB ಯೂನಿಯನ್ನಲ್ಲಿದ್ದರು. ಯೂನಿಯನ್ ಅವರೆಲ್ಲ ಸೇರಿ ಕಾಲನಿ ಮಕ್ಕಳಿಗೆ ಅಂತ ಒಂದು ಸ್ಕೂಲ್ ಮಾಡಿದ್ರು, ಕನ್ನಡ ಮೀಡಿಯಮ್ ಒಂದು ಸ್ಕೂಲ್ ಮಾಡಿದ್ರು. ಆಗ ಯೂನಿಯನ್ ಇದರಲ್ಲಿ ಒಂದು ಆಫೀಸರ್ಸ್ ಲೆವೆಲ್ ಆಗಿದ್ದು ಒಂದು ಅಗ್ರಿಮೆಂಟ್ ಏನು ಅಂದರೆ, ಆಫೀಸರ್ಸ್ ಕೂಡ ಅವ್ರ ಮಕ್ಕಳನ್ನೆಲ್ಲ ಇದೇ ಸ್ಕೂಲಿಗೆ ಸೇರಿಸ್ಬೇಕು. ಆವಾಗ ಈ ಸ್ಕೂಲ್ನ ಸ್ವಲ್ಪ ಎಲ್ರಿಗೂ ಗಮನ ಬರುತ್ತೆ ಅಂತ ಅಂದ್ಬಿಟ್ಟು
ಸೊ ನಮ್ಮಪ್ಪ ಪ್ರಾಂಪ್ಟಾಗಿ ಅಲ್ಲಿ ನನಗೆ ಕಾನ್ವೆಂಟ್ ವಿಲಿಯಂ ರಿಚರ್ಡ್ಸ್ ಅಂತ ಕಾನ್ವೆಂಟ್ ಬಿಡಿಸಿ ನಾನು ಇದೇ ಸ್ಕೂಲಿಗೆ ಸೇರಿಸೋದು. ಕಾನ್ವೆಂಟಲ್ಲಿ ಇದ್ದಿದ್ರೆ ಪಿಯಾನೋ ಬರ್ಸ್ತಾ ಇದ್ರಿ ಮೇ ಬಿ. ಬಟ್ ಬೇರೆ ಆಫೀಸರ್ಸ್ ಯಾರೂ ಬಿಡಿಸಿ ಸೇರಿಸ್ಲಿಲ್ಲ. ಬಟ್ ನಾನು ಅದೇ ಸ್ಕೂಲಲ್ಲೇ ಉಳಿದೆ. ಪಿಯಾನೋ ಇಸ್ ದಿಸ್ ಒನ್, ನಾಟ್ ದಿಸ್ ಇಸ್ ವೈಲಿನ್. ಸೊ ನಾನು ಆಗ ಕನ್ನಡ ಮೀಡಿಯಮ್ಗೆ ಸೇರಿದೆ. ಅದು ನನಗೆ ಈಗಲೂ ಅನ್ಕೋತೀನಿ ನಾನು, ಅಪ್ಪ ಮಾಡಿದ ಕೆಲಸ ಎಷ್ಟು ಒಳ್ಳೇದಾಯ್ತಲ್ಲ ಅಂತ. ಬಟ್ ಆವಾಗ ನನಗೆ 8th ಮತ್ತೆ ಇಂಗ್ಲೀಷ್ ಮೀಡಿಯಂ ತೊಗೊಂಡಾಗ ಅದು ತುಂಬ ಇದಾಯಿತು. ಅಂದರೆ ಸಡನ್ನಾಗಿ ನಾವು ಕನ್ನಡ ಮೀಡಿಯಂ ಓದಿ. ನಾಟ್ ಓನ್ಲಿ ಯುವರ್ ಪರ್ಸನಲ್ ಥಿಂಗ್, ಹೌ ವಾಸ್ KGF? ಹಾಂ, KGF ಅವಾಗ ಹೆಂಗಿತ್ತು ಅಂದರೆ ನನಗೆ ಆ KGF ಅಲ್ಲಿ ಮಾತ್ರ ಮೈನ್ ಕ್ವಾರ್ಟರ್ಸ್ ಏನಿತ್ತಲ್ಲ, ಒಂದು ಮೇರಿಯಮ್ಮ ಜೊತೆಲೇ ಒಂದು ಮಾರಿಯಮ್ಮ ದೇವಸ್ಥಾನ ಇರ್ತಾಯಿತ್ತು. ಸೊ ಇಲ್ಲಿಗೂ ಹೋಗೋರು ಅಲ್ಲಿಗೂ ಹೋಗೋರು. ನಾನೀಗ ಕೆನ್ನೆಗೆ ಅರಶಿನ ಹಚ್ಕೊಂಡಿರುವಂಥ ಹೆಂಗಸರು ಚರ್ಚ್ಗೂ ಹೋಗ್ತಾಯಿದ್ರು, ಅಲ್ಲಿ ಮೇರಿಯಮ್ಮನ ಪೂಜೆ ಮಾಡ್ತಾಯಿದ್ರು. ಮತ್ತು ತಮಿಳಿಯನ್ಸು ಸರ್ ಅವರು ತುಂಬ ಜೋರು ಅಂತೀವಿ, ಆದರೆ ಇಲ್ಲಿಂದ ಯೋಚನೆ ಮಾಡ್ತಾರೆ ಅವರು, ಹೃದಯದಿಂದ ಯೋಚನೆ ಮಾಡುವಂಥ ಜೋರು ಧ್ವನಿ, ತುಂಬ ಒಳ್ಳೆ ಜನ ಇರ್ತಾರೆ. ಮತ್ತು ಅಲ್ಲಿ ಆಗ ನಾವು ಹೋಗ್ತಿದ್ದಾಗ ಮೈನ್ಸ್ ಆಗಲೇ ಮುಚ್ತಾ ಇತ್ತು. ಸೊ ಆಗಿದ್ದ ನಿರುದ್ಯೋಗ ಆಗ್ಬೋದು, ಸಣ್ಣ ಸಣ್ಣ ಆ ಕೆಲಸ ತಕ್ಷಣ ಕಳ್ಕೊಂಡಾಗ ಏನು ಮಾಡಬೇಕು ಅವರು, ಆಲ್ಟರ್ನೇಟಿವ್ ಏನಿರ್ತಿತ್ತು. ಮತ್ತು ಅಲ್ಲಿನ ಸೈನೈಡ್ ಗುಡ್ಡಗಳು, ಆಗ ನಾವು ಹೋಗ್ತಿದ್ದಾಗ ಇನ್ನೂ ಸಣ್ಣ ಪುಟ್ಟ ಮೈನಿಂಗ್ ಸ್ವಲ್ಪ ಕೆಲಸ ನಡ್ತಾ ಇದ್ದಾಗ ಟ್ರೆಮರ್ಸ್ ನಾವು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ವಿ. ರಾತ್ರಿ ಯಾವಾಗೋ ಪಾತ್ರೆಗಳು ಬೀಳ್ತಾ ಇತ್ತು. ಅದೊಂದು ಕಲ್ಚರೇ ಸರ್. ಒಂದು ಕ್ರಾಸ್ ಸೆಕ್ಷನ್ ಅಂತ ತೆಗೆದ್ರೂ ಒಂದು ಪುಟ್ಟ ತಮಿಳ್ನಾಡು ಅಂತ ಹೇಳ್ಬೋದು. ನೀವು ಹೇಳಿದ್ರಿ ಆಗಲೇ, ಇಟ್ಸ್ ಗೋಸ್ಟ್ ಟೌನ್ ಅಂತಂದ್ಬಿಟ್ಟು. ಸೊ ಅದು ಐ ಥಿಂಕ್ ದಟ್ ಈಸ್ ದ ಕರೆಕ್ಟ್ ಆಪ್ಟ್ ವರ್ಡ್ ಅಂತ ಅನ್ಸುತ್ತೆ. ಅದು ದಟ್ಸ್ ಅ ಗೋಸ್ಟ್ ಟೌನ್. I always feel that KGF is a ghost town with hundreds of stories anta. Many stories. And it's a history that can teach lot to the humankind anta. ಕರೆಕ್ಟ್. ಅಲ್ಲಿನ ಮನೆಗಳಾಗ್ಬೋದು, ಈಗಲೂ ಕಲೋನಿಯಲ್ ಕಲ್ಚರ್ನ ತುಣುಕುಗಳಿದ್ದಾವೆ. ಈಗ ಕಮ್ಮಿ ಆಗಿದ್ದಾರೆ. ನಾವೆಲ್ಲ ಓದುವಾಗ ಆಂಗ್ಲೋ ಇಂಡಿಯನ್ಸು ಇದ್ದರು, ಆ ಕಲ್ಚರು ಜೊತೆಲೇ ಇರ್ತಾಯಿತ್ತು. ತಮಿಳಿಯನ್ ಕಲ್ಚರ್ ಇತ್ತು, ಆಂಗ್ಲೋ ಇಂಡಿಯನ್ ಕಲ್ಚರ್ ಇತ್ತು. ಮತ್ತು ಅಲ್ಲಿ ಕ್ಲಬ್ಸು, ಆಗ ಅವರು ಬ್ರಿಟಿಷರ್ಸು ಅವರು ಅಂದರೆ ಯಾರಿದ್ರಲ್ಲ ಹೊರ ದೇಶದವರು ಮೈನ್ಸಲ್ಲಿ ಇದು ಮಾಡೋರು, ಅವರು ಸ್ಥಾಪನೆ ಮಾಡಿದ ಕ್ಲಬ್ಗಳು ಇತ್ತು. ಗಾಲ್ಫ್ ಕೋರ್ಸ್ ಇವತ್ತು ಇದೆ, ಗಾಲ್ಫ್ ಕೋರ್ಸ್ ಇದೆ. ಕ್ಯಾನ್ ಯು ಇಮ್ಯಾಜಿನ್, ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಗಾಲ್ಫ್ ಕೋರ್ಸ್ ಅಂತಂದ್ರೆ that was one of the oldest golf course in India. KGF golf course. ಹೌದು. So in the meantime, KGF is also given a birth for a revolution and a movement, especially ನಾವು ಈಗೇನು ಸಫಾಯಿ ಕರ್ಮಚಾರಿ ಅಥವಾ ಅಂತ ಹೇಳ್ತಾ ಇದೀವಿ, ಆ ಆಂದೋಲನದ ಬೀಜ ಬಿದ್ದಿದ್ದೇ KGF ಅಲ್ಲಿ. ಬೆಜವಾಡ ವಿಲ್ಸನ್ ಅವರ ಕುಟುಂಬ ಈಗಲೂ ಅಲ್ಲೇ ಇದ್ದಾರೆ. ನಮ್ಮ ಹೆಮ್ಮೆ ಅವರು. ಹೆಮ್ಮೆ ಅನ್ಬೇಕು ಗೊತ್ತಿಲ್ಲ, ವಿಲ್ಸನ್ ಇವತ್ತು ಒದ್ದಾಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಇದೆಲ್ಲದ್ರ ಈ ಜರ್ನಿ ಅಂದರೆ ಸಿನಿಮಾ, ಸಾಹಿತ್ಯ, ಆಮೇಲೆ ಕಾವ್ಯ, ಪಾಂಡಿಚೇರಿ, KGF ಇದೆಲ್ಲ ಆದಮೇಲೂ ನೀವು ಒಂದು ಇಂಟ್ರೆಸ್ಟಿಂಗ್ ಆದ ತುಂಬೆ ಹೂ ಅಂತ ಹೇಳಿಬಿಟ್ಟು ಒಂದು ಜೀವನ ಚರಿತ್ರೆ ಬರೀತೀರ. ಅಗೇನ್ ಇಟ್ಸ್ ಎ ಸೈನ್ಸ್ ಆ್ಯಂಡ್ ಎ ಸಾಹಿತ್ಯ ಒಟ್ಟಿಗೆ ಬರುತ್ತೆ ಅದರಲ್ಲಿ. ನಾರಾಯಣ ರೆಡ್ಡಿ ಅವರ ನಿಮಾನ್ಸ್ ನಿರ್ದೇಶಕರಾಗಿ ನಿವೃತ್ತ ಆದಂಥ ಒಬ್ಬ ಭಾರತದ ಒಬ್ಬ ಅತ್ಯುತ್ತಮ ಸೈಕಿಯಾಟ್ರಿಸ್ಟ್ ಅಥವಾ ನ್ಯೂರೋಸರ್ಜನ್. Why did you took that subject or responsibility? ಅದು ಬೈ ಚಾನ್ಸ್ ಸರ್. ಒಬ್ಬರು ಪರಿಚಿತರ ಜೊತೆ ಮಾತಾಡ ನನಗೆ ನಿಮಾನ್ಸ್, ನನಗೆ ಈಗಲೂ ನಿಮಾನ್ಸ್ ಅಂದರೆ ತುಂಬ ಅಂದರೆ ಅದು ಇಷ್ಟ ಅಂತ ಹೇಳಬಾರ್ದು ಅದನ್ನ, ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಪ್ಲೇಸ್ ಅದು. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಅಲ್ಲಿ ನಾನು ನೋಡಿರೋವಂಥ ಜನಗಳು, ಅವರದ್ದು ಗುಣಗಳು, ಇದೆಲ್ಲನೂ ಒಂದ್ಸಲ ಮಾತಾಡ್ತಾ ಇರುವಾಗ ಅವ್ರ ಮನೆಯದೇ ಅದು, ಅವ್ರು ಡಾಕ್ಟ್ರ್ ಆಗಿದ್ರು, ಅಲ್ಲಿ ನಿರ್ದೇಶಕರಾಗಿ ನಿವೃತ್ತರಾದರು. ಹಂಗೆ ಶುರು ಆದಾಗ ಅದನ್ನ ಬರಿಬೇಕು ಅಂತ ಅನ್ನಿಸ್ತು. ಅವರು ಕರ್ನಾಟಕದ ಮೊದಲ ನ್ಯೂರೋ ಸರ್ಜನ್. ಅವರು ಆವಾಗ ಮೈಸೂರಲ್ಲಿ ಮಾತ್ರ ಮೆಡಿಕಲ್ ಕಾಲೇಜ್ ಇದ್ದಿತ್ತಂತೆ. ಅವರ ಅನುಭವಗಳು ಮತ್ತು ಅವರು ಕನಕಪುರದ ಕರಿಯಪ್ಪನವರ ಸ್ಕೂಲ್ ಅಂತ ಏನಿತ್ತಲ್ಲ ಅದರಲ್ಲಿ ಓದ್ತವ್ರು. ಅವರು ಒಂದು ವೃತ್ತಿ ಶಿಕ್ಷಣನ ಆವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅವರು, ಕರಿಯಪ್ಪ ಅವರು. ಸೊ ಅಲ್ಲಿ ಓದಿದ್ದವರು. ಅವ್ರ ಹತ್ರ ಮಾತಾಡ್ತಾ ಇದು ಬರಿಬೋದಲ್ಲ ಅಂತ ನನಗೊಂದು ಐಡಿಯಾ ಬಂತು. ಅವ್ರ ಮನೆಯವ್ರದ್ದು ಒತ್ತಾಸೆ ತುಂಬ ಇತ್ತು, ಅವ್ರ ಮಕ್ಕಳು ಮೊಮ್ಮಕ್ಕಳು, ಅವ್ರ ಫ್ಯಾಮಿಲಿ ಎಲ್ಲನೂ. ಅವರು
ತುಂಬ ಹೆಲ್ಪ್ ಮಾಡಿದ್ರು, ಅಂದರೆ ನೀವು ಬರೀರಿ ಅಂತಂದ್ಬಿಟ್ಟು. ಅವಾಗ ವಾರಕ್ಕೆ ಒಂದು 3-4 ಸಲ ನಾನು ಹೋಗಿ ರೆಕಾರ್ಡರ್ ಆನ್ ಮಾಡಿಬಿಟ್ಟು ಸರ್ ನೀವು ಮಾತಾಡಿ ಅಂತ ಹೇಳಿಬಿಟ್ಟು ನಾನು ಏನೂ ಮಧ್ಯ ಮಾತಾಡಿದೆ, ಅವ್ರನ್ನ ಮಾತಾಡಕ್ಕೆ ಬಿಟ್ಬಿಟ್ಟು ಸುಮ್ಮನೆ ರೆಕಾರ್ಡ್ ಮಾಡಿ ಮಧ್ಯ ಅದು ಒಂದು ಡೈರೆಕ್ಷನ್ಗೋಸ್ಕರ ಮಾತ್ರ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಹಾಗೆ ರೆಕಾರ್ಡಿಂಗ್ ಶುರುವಾಯಿತು, ಸುಮಾರು ವಾಲ್ಯೂಮ್ ಆಗೋಯ್ತು. ಆಮೇಲೆ ಅದನ್ನ ಸರಿ ಹೆಂಗಪ್ಪ ಮಾಡೋದು ಅಂತ ನಾನು ಬರೆದು ಅದಕ್ಕೊಂದು ಡೈರೆಕ್ಷನ್ ಬೇಕಾಗಿತ್ತು ನನಗೆ. ಆವಾಗ ಮಾತಾಡಿದಾಗ ನಾರಾಯಣ ಸ್ವಾಮಿ ಅವ್ರ ಜೊತೆ KY ನಾರಾಯಣ ಸ್ವಾಮಿ ಅವರು ಅದಕ್ಕೆ ತುಂಬ ಸಜೆಷನ್ ಕೊಟ್ಟರು, ನೀವು ಇದು ಹಿಂಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಹಿಂಗಾಗ್ಬೋದು ಅಂತಂದ್ಬಿಟ್ಟು. ಸರಿ, ಇದು ನಾನು ಅವ್ರು ನಾರಾಯಣ ರೆಡ್ಡಿ ಅವ್ರ ಬಗ್ಗೆ ಬರ್ತಿದ್ದೀನಿ. ಆದರೆ ನನಗೆ ಇನ್ನೊಂದು ಬರಿಬೇಕಾಗಿದ್ದ ಕತೆ ಅಂತ ಅನಿಸಿದ್ದು ಅವ್ರ ಹೆಂಡತಿ. ಈಗ ನಾವು ರಾಜ್ಕುಮಾರ್ ಬಗ್ಗೆ ಎಷ್ಟು ಬರೀತೀರಿ ಸರ್, ಆದರೆ ರಾಜ್ಕುಮಾರ್ ಹಿಂದೆ ಇರೋ ಪಾರ್ವತಮ್ಮನ ಬಗ್ಗೆ ಜಾಸ್ತಿ ಬಂದಿಲ್ಲ. ಸೊ ಅವರ ಹೆಂಡತಿ ಈಗ ಕೂಡ ಎಂಥ ರೆವಲ್ಯೂಷನರಿ ಯೋಚನೆ ಮಾಡ್ತಾರೆ ಅಂದರೆ, ಅವರು ಕೂತ್ಕೊಂಡ್ಬೇಕಾದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಏನೇನು ತಪ್ಪಾಗ್ತಿದೆ ಅಂತ ಅಂದ್ಬಿಟ್ಟು ಈ ವಯಸ್ಸು 80+ ಅವರು ಅದ್ರ ಬಗ್ಗೆ ಎಷ್ಟು ದಿಟ್ಟತನವಾಗಿ ಮಾತಾಡ್ತಾರೆ ಅವರು. ಸೊ ಅದು ತುಂಬ ಒಳ್ಳೆಯ ಅನುಭವ ನನಗೆ. ಸೊ ಇಟ್ಸ್ ಅ ವಂಡರ್ಫುಲ್ ಕಾಂಟ್ರಿಬ್ಯೂಷನ್. ಒಟ್ಟಾರೆ ಅಂದರೆ ನಿಮ್ಮ ವೈಯಕ್ತಿಕ ಜೀವನ ಮತ್ತು ನಿಮ್ಮ ಸಾಹಿತ್ಯಿಕ ಜೀವನ ಮತ್ತು ಸಿನಿಮಾ ಲೋಕದಲ್ಲಿ ನೀವು ಪಯಣ ಮಾಡಿದ್ದು ಎಲ್ಲವನ್ನೂ ನೋಡಿದರೆ ನಿಮಗೆ 2 ವಿಷಯ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಆನ್ ದಟ್ ಸೋಲೋನೆಸ್ ಆ್ಯಂಡ್ ಲಿಬರೇಷನ್ ಆಫ್ ಎ ವಿಮೆನ್. ಸೋಲೋನೆಸ್, ಎಸ್. ಅಂದರೆ ಅದು ಯಾರು ಇದಾಗಿ ಹಿಡ್ದಿರಲಿಲ್ಲ. ಹೌದು, ನನಗದು ಇಷ್ಟನೇ. ಅದು ನನ್ನ ಆಯ್ಕೆನ ಅಥವಾ ಜೀವನ ಕಲಿಸಿದ ಪಾಠನ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಬಟ್ ನಾನು ಕಂಡುಕೊಂಡಿರೋದು ಒಂದು ಅಂತಂದರೆ, ವಾಟ್ ಎವರ್ ಲೈಫ್ ಗಿವ್ಸ್ ಟು ಯು, ಸೊ ಅದನ್ನು ನೀನು ಮೇಕ್ ದ ಬೆಸ್ಟ್ ಆಫ್ ಇಟ್ ಅಂತ ಅನ್ನೋದು. ಯಾಕಂದರೆ ನಾನು ಅದನ್ನ ಮೊದಲಿಂದ ನಾನು ಮಾಡ್ಕೊಂಡಿರೋದು ಅದೇ. ನನ್ನ ಕೆರಿಯರ್ನ ನಾನು ಯಾವತ್ತೂ ಪ್ಲ್ಯಾನ್ ಮಾಡಲಿಲ್ಲ. ಮತ್ತು ನಾನು ಓದುವಾಗ ನಾನು ಡಿಸ್ಟ್ರಿಕ್ಟ್ ಟಾಪರು 10th. ಬಟ್ ಅಪ್ಪ ನನಗೆ ಆರ್ಟ್ಸ್ ತಗೋ ಅಂತಂದ್ರು, ಸೈನ್ಸ್ ಬೇಡ ಅಂತ. ನನಗೆ ಸೈನ್ಸ್ ತೊಗೋಬೇಕು ಅಂತಿತ್ತು, ಸೊ ಆರ್ಟ್ಸ್ ತೊಗೊಂಡೆ. ಉದ್ಯೋಗಸ್ಥೆ ಆಗಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಬಟ್ ನನ್ನ ಜೀವನದ ಕೆಲವು ಅನಿವಾರ್ಯತೆಗಳಿಂದ ನಾನು ಉದ್ಯೋಗಸ್ಥೆ ಆಗಬೇಕಾಗಿ ಬಂತು. ಆವಾಗ ಬರಿತಾ ಇರಲಿಲ್ಲ. ಆಮೇಲೆ ನಾನು ಮತ್ತೆ ಅವಧಿಗೆ ಜಾಯ್ನ್ ಆದಾಗ ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ. ಸೊ ನನ್ನ ಒಂದೇ ಒಂದು ಮೋಟ ಸಿಂಗಲಲ್ಲಿ ಅಂತಲೇ, ವಾಟ್ ಎವರ್ ಲೈಫ್ ಗಿವ್ಸ್ ಯು, ಮೇಕ್ ದ ಬೆಸ್ಟ್ ಆಫ್ ಇಟ್ ಅಷ್ಟೇ. ಸೊ ಯು ಮೇಡ್ ಬೆಸ್ಟ್ ಆಫ್ ಇಟ್. ಟ್ರೈಂಗ್ ಟು. ಸೊ ಚಿನ್ನದ ಹುಡುಗಿ ನಮ್ಮ ಜೊತೆ ಸುಮಾರು 1 ಗಂಟೆ ಕೂತ್ಕೊಂಡಿದ್ದಾರೆ. ಸಂಧ್ಯಾ, ರಿಯಲಿ ಅಪ್ರಿಷಿಯೇಟ್ ಪರ್ಸ್ನಲ್ ಲೈಫಲ್ಲಿ ಮತ್ತು ನಿಮ್ಮ ಎಲ್ಲ ಚಾಲೆಂಜ್ಗಳನ್ನು ಮೆಟ್ಟಿ ನಿಂತು ಒಬ್ಬ ಒಳ್ಳೆ ಲೇಖಕಿಯಾಗಿ, ಎಲ್ಲಕ್ಕಿಂತ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಯಾಕಂದರೆ ನೀವು ಕನ್ನಡದ ಕೋಟ್ಯಾಧಿಪತಿಗೆ ಸಹಿತ ರಿಸರ್ಚ್ ಮಾಡಿದಂತಹ ನೀವು ಒಂದು 2-3 ಎಪಿಸೋಡ್ ಮಾಡಿದ್ದೀರಾ ಅನ್ಸುತ್ತೆ. ಇಲ್ಲ, 2 ಸೀಸನ್ಗೆ ಮಾಡಿ. 2 ಸೀಸನ್ಗೆ ಅಂದರೆ ನೀವು ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಹಣ ಬಂದಿರಬೇಕು. ಕೋಟಿಗಟ್ಟಲೆ ನೋಡಿದ್ದೀನಿ ಸರ್, ಚೆಕ್ ಪಾಸ್ ಆಗೋದು. ಸೊ ಅನುಭವ ಕೋಟಿಗಟ್ಟಲೆ ಇದೆ ಬಿಡಿ, ಅದಾದ ಜೀವನದ ಅನುಭವ ಎಲ್ಲದಕ್ಕಿಂತ ದೊಡ್ಡದು. ಸೊ ನಿಮ್ಮಿಂದ ಇನ್ನಷ್ಟು ನನಗೆ ಎಸ್ಪೆಷಲಿ ಐ ವಾಂಟ್ ಯು ಟು ವರ್ಕ್ ಆನ್ KGF ಆ್ಯಂಡ್ ಓದು ಆ ಪ್ರಬಂಧಗಳ ರೂಪದ ಬರಹ ಇದೆಯಲ್ಲ, ಯು ಆರ್ ವೆರಿ ಸ್ಟ್ರಾಂಗ್. ಯಾಕೆಂತ ಹೇಳಿದರೆ ಅಲ್ಲಿ ನಿಮ್ಮ ಇಡೀ ಜೀವನದ ಅನುಭವ ಇದೆಯಲ್ಲ, ಅದು ಹೇಗೆ ಮಜ್ಜಿಗೆ ಕಡಿದು ಬೆಣ್ಣೆ ಬರುತ್ತಲ್ಲ, ಅಷ್ಟು ಸೊಗಸಾಗಿ ಯಾಕೆ ಕಾಡ್ತಿದೆ ಸುಮ್ಮನೆ ನನ್ನನ್ನು ಅಂತ. ನಿಮ್ಮ ಕಾವ್ಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದ್ರೆ ನಾನು ಕಾವ್ಯದ ತುಂಬ ಅಭ್ಯಾಸ ಮಾಡಿಲ್ಲ, ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಲೇಖನಗಳು ಮತ್ತು ನಿಮ್ಮ ಕ್ರಿಯೇಟಿವ್ ವರ್ಕ್ ಹೀಗಲೇ ಮುಂದುವರಿಲಿ. ಆಮೇಲೆ ನಾತಿ ಚಲಾಮಣಿ ಅಂತ ಇನ್ನೊಂದು 5-6 ಸಿನಿಮಾ ಆದರೂ ನಿಮ್ಮಿಂದ ಹೊರಗಡೆ ಬರಲಿ ಅಂತ ಹೇಳಿ ನಾನು ಹಾರೈಸ್ತಾ, ಇಷ್ಟು ಹೊತ್ತು ನನ್ನ ಜೊತೆ ಮಾತಾಡಿದ್ದಕ್ಕೆ ಬುಕ್ ಬ್ರಹ್ಮ ತಂಡದ ಪರವಾಗಿ, ಆಮೇಲೆ ಬುಕ್ ಬ್ರಹ್ಮ ಕುಟುಂಬ ಇದೆಯಲ್ಲ, ಅಂದರೆ ಜಗತ್ತಿನಾದ್ಯಂತ ಇರುವಂಥ ನಮ್ಮ ಪ್ರೇಕ್ಷಕರ ಪರವಾಗಿ ನಿಮಗೆ ನಾನು ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಮಾತಾಡ್ತಾ ಇರೋಣ, ಆ ಮಾತಾಡುವಂಥ ಸಂದರ್ಭಗಳು ಬರಲಿ, ನಿಮಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತಿನ ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ನಿಮಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಯು ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ಗುಡ್ ಟೈಮ್. ನಾನು ಒಂದು ಆ್ಯಡ್ ಮಾಡ್ಬೋದಾ ಪ್ಲೀಸ್? ಸರ್, ನನಗೆ ಬರೋಕ್ಕೆ ಹಿಂಜರಿಕೆ, ಯಾಕೆಂದರೆ ನನಗೆ ನನ್ನ ಬಗ್ಗೆ ಮಾತಾಡೋದು ನನಗೆ ತುಂಬ ಹಿಂಜರಿಕೆ.
ಬಟ್ ಇಲ್ಲಿ ಬಂದು ನಾನು ಇಷ್ಟೊತ್ತು ಮಾತಾಡೋದು ಅಂತಂದರೆ 1 ಗಂಟೆ ಹೆಂಗಾಗುತ್ತೋ ಅಂತ ಅಂದ್ಕೊಂಡೆ. ಬಟ್ ಸಂದರ್ಶಕರು ಕೆಲವರು ಅದು ಗುಣ ಅಂತಂದರೆ ಯು ಆರ್ ವೆರಿ ಕಾಮ್, ವೆರಿ ಪೇಷಂಟ್, ಹಾಗಾಗಿ ನಮಗೆ ಮಾತಾಡೋಕ್ಕಾಗತ್ತೆ. ಸೊ ಅದು ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ದಿಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬುಕ್ ಬ್ರಹ್ಮ ಗೊತ್ತಿಲ್ಲದೇ ಒಂದು ಕನ್ನಡದ ಸಾಹಿತ್ಯದ ಕಲ್ಚರ್ ಒಳಗಡೆ ಬುಕ್ ಬ್ರಹ್ಮ ಒಂದು ಹೆಸರಾಗೋಗ್ಬಿಟ್ಟಿದೆ. ಬುಕ್ ಬ್ರಹ್ಮ ಒಂದು ಅವಿಭಾಜ್ಯ ಅಂಗ ಆಗೋಗ್ಬಿಟ್ಟಿದೆ. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.